ಪೆರಿಯರ್ ರಾಮಸ್ವಾಮಿ ನಾಯ್ಕರ್ ಅವರ ಒಂದು ತತ್ವ ಸಿದ್ಧಾಂತದ ಒಂದು ಚರ್ಚೆ ಹಾಗೂ ಅವರೇನು ಒಂದು ಸಾಮಾಜಿಕ ಹಾಗೂ ರಾಜಕೀಯ ಬದಲಾವಣೆಗೆ ಒಂದು ನಾಂದಿ ಹಾಡಿದ್ರು, ಅದು ಈಗಲೂ ಪ್ರಸ್ತುತ. ಕಣ್ಣಿಗೆ ಕಾಣದೇ ಇರೋ ಆ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಕೂಡ ವಿಕ್ಟಿಮ್ಸ್. ಇವರು ನಮ್ಮ ಕನ್ನಡಿಗರು, ಚಿತ್ರದುರ್ಗ ಜಿಲ್ಲೆಯವರು, ಜನರಿಗಾಗಿ ಬದುಕಿದಂತಹ ಈ ದೇಶದಲ್ಲಿ ವಿಶ್ವದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ರಾಮಸ್ವಾಮಿ ಪೆರಿಯರ್ ನಾಯಕ. ಆ ವಿಚಾರಧಾರೆಗಳನ್ನು ತುಳಿಯುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಯಾರು ಮಾಡ್ತಾರೋ ಅವರನ್ನು ಬದುಕಿಸಿರ್ತಕ್ಕಂಥದ್ದೇ ನಮ್ಮ ಮನುಸ್ಮೃತಿಯ ಒಂದು ಭಾಗ. ತಮಿಳುನಾಡಿನ ಪೆರಿಯರ್ ಅಂದರೆ ತಂದೆ. ತಮಿಳುನಾಡನ್ನು ಒಂದು ಈ ದೇಶದಲ್ಲಿ ಸ್ವತಂತ್ರವಾದಂತಹ ವಿಚಾರವಂತಿಕೆ ಇವತ್ತು ಅಲ್ಲಿದೆ. ಅದರ ಪರಿಣಾಮದಿಂದ ಕೇರಳದಲ್ಲಿ ಬಲಿಷ್ಠವಾದಂಥ ವೈಚಾರಿಕತೆ ಇದೆ. ಒಪ್ಪಿತವಾದಂಥ ಅರ್ಥವೊಂದನ್ನು ನಮ್ಮ ಪರಂಪರೆ ನಮ್ಮ ತಲೆ ಒಳಗೆ ಬಿತ್ತಿರುತ್ತೆ, ಅದನ್ನು ಯಥಾರ್ಥ ಇಟ್ಕೊಂಡು ನಾವು ಬದುಕ್ತಾ ಇರ್ತೀವಿ. ನಾವು ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ಕನಿಷ್ಠ. ಎಲ್ಲರೂ ಸಮಾನರಾಗಿರಬೇಕು. ದೇವರು ಅಂತ ಏನು ನಾವು ಮೂಢನಂಬಿಕೆಗಳು ಮಾಡ್ತೇವೋ ಅದು ಬೇಡ ಅನ್ನೋ ಒಂದು ತತ್ವ ಸಿದ್ಧಾಂತ. ಸುಮಾರು ಒಂದು 150-160 ವರ್ಷದ ಹಿಂದೆ ಅವರ ಪೂರ್ವಜರು ಬಳ್ಳಾರಿ ಮತ್ತು ಕೋಲಾರದ ಮುಖಾಂತರ ತಮಿಳುನಾಡಲ್ಲಿ ನೆಲೆಸಿರ್ತಕ್ಕಂಥ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ. ಸಮಾಜದಲ್ಲಿ ಸಿದ್ಧಾಂತಗಳ ವಿನಿಮಯ ಆದಾಗ, ಚರ್ಚೆಗಳಾದಾಗ ಒಂದು ರಾಜಕೀಯ ಪ್ರಜ್ಞೆ ಮೂಡುತ್ತೆ ಅಥವಾ ರಾಜಕೀಯ ಪ್ರಜ್ಞೆ ಜಾಗೃತ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅದರಲ್ಲೂ ವಿಶೇಷವಾಗಿ ಪೆರಿಯರ್ ರಾಮಸ್ವಾಮಿ ನಾಯ್ಕರ್ ಅವರ ಒಂದು ತತ್ವ ಸಿದ್ಧಾಂತದ ಒಂದು ಚರ್ಚೆ ಹಾಗೂ ಅವರೇನು ಒಂದು ಸಾಮಾಜಿಕ ಹಾಗೂ ರಾಜಕೀಯ ಬದಲಾವಣೆಗೆ ಒಂದು ನಾಂದಿ ಹಾಡಿದ್ರು, ಅದು ಈಗಲೂ ಪ್ರಸ್ತುತ ಅನ್ನೋದನ್ನು ಅರ್ಥ ಮಾಡಿಕೊಂಡು ದಾವಣಗೆರೆ ಅಂತ ನಗರದಲ್ಲಿ ಅವುಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನೊಂದು ಪ್ರೋಗ್ರಾಮ್ ಶುರು ಮಾಡಿದ್ದೀರಿ. ಭಾಳ ಶ್ಲಾಘನೀಯ ಅದು. ಇಂಥ ಹೆಚ್ಚಿನ ಕಾರ್ಯಕ್ರಮಗಳು ನಡಿಬೇಕು. ಈಗ ನಾನು ಕೂಡ ಒಬ್ಬ ಶಿಕ್ಷಣ ಕ್ಷೇತ್ರದಿಂದ ಬಂದಿರೋಂಥದ್ದು. ಶಿಕ್ಷಣ ಕ್ಷೇತ್ರದಿಂದ ಬಂದು ಆರಾಮಾಗಿ ಒಂದು IAS ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನಡೆಸ್ಕೊಂಡು ಪ್ರತಿ ವರ್ಷ ರ್ಯಾಂಕ್ಗಳು ಕೊಡ್ಕೊಂಡು ಸ್ವಲ್ಪ ದುಡ್ಡು ಮಾಡ್ಕೊಂಡು ಆರಾಮಾಗಿ ಕುತ್ಕೋಬೋದಾಗಿತ್ತು ನಾನು. ಆದರೆ ಒಬ್ಬ ಅಭ್ಯರ್ಥಿಯಾಗಿ ನಾವು ಕೂಡ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದಿದ್ವಿ. ಅಲ್ಪ ಸ್ವಲ್ಪ ಅಂಬೇಡ್ಕರ್ ಅವ್ರ ಬಗ್ಗೆ ಇರ್ಬೋದು, ಜ್ಯೋತಿಬಾ ಫುಲೆ ಬಗ್ಗೆ ಇರ್ಬೋದು, ನಾರಾಯಣ ಗುರುಗಳು ಇರ್ಬೋದು, ಅಥವಾ ಪೆರಿಯರ್ ಅವ್ರು ಇರ್ಬೋದು, ಹೀಗೆ ಅಥವಾ ಇತರೆ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರು, ಅವ್ರ ಬಗ್ಗೆ ಎಲ್ಲ ಓದ್ಕೊಂಡು ಈಗ ಮಕ್ಕಳಿಗೆ ಪಾಠ ಮಾಡಿ ಅವ್ರನ್ನ IAS ಅಧಿಕಾರಿಗಳು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಮನಸ್ಸು ಆತ್ಮಸಾಕ್ಷಿ ಚುಚ್ತಾ ಇತ್ತು ನನಗೆ. ಹೌದು, ನಾವು ಓದ್ಕೊಂಡಿದ್ದೀವಿ, ಇನ್ನೊಬ್ಬರಿಗೆ ಜ್ಞಾನ ಹಂಚ್ತಾ ಇದ್ದೀವಿ, ಆದರೆ ಸಮಾಜದಲ್ಲಿ ಏನು ಬದಲಾವಣೆಗಳು ಆಗ್ತಾ ಇಲ್ವಲ್ಲ. ಇಲ್ಲೆಲ್ಲ ಹಿರಿಯರು ಕೂತಿದ್ದೀರಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಲವಾಗಿ ನಂಬಿದ್ದೇನಪ್ಪ ಅಂತಂದರೆ ಸಾಮಾಜಿಕ ಬದಲಾವಣೆ ಆಗದ ಹೊರತು ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಸಾಧ್ಯ ಇಲ್ಲ, ರಿಫಾರ್ಮ್ಸ್ ಇಂಪಾಸಿಬಲ್ ಅನ್ನೋದು ಭಾಳ ಬಲವಾಗಿ ನಂಬಿದ್ರು. ಅಂದರೆ ಸಮಾಜ ಅಂತಂದಾಗ, ಸೊಸೈಟಿ ಅಂತ ಬಂದಾಗ ಅಲ್ಲಿ ಹಲವಾರು ಗುಂಪುಗಳಿರ್ತವೆ, ಪಂಗಡಗಳಿರ್ತವೆ, ಹಲವಾರು ಹಿತಾಸಕ್ತಿಗಳಿರ್ತವೆ, ಕೆಟ್ಟ ಜಾತಿ ವ್ಯವಸ್ಥೆ ಇರ್ತದೆ, ಅದರಲ್ಲಿ ಸಾವಿರಾರು ಜಾತಿ ಉಪಜಾತಿಗಳಿರ್ತವೆ. ಸಮಾಜ ಅಂತ ಬಂದಾಗ ಈ ಜಾತಿಗಳ ಮಧ್ಯೆ, ಉಪಜಾತಿಗಳ ಮಧ್ಯೆ ಅಥವಾ ಸಮಾಜದಲ್ಲಿರುವ ಎಲ್ಲ ಗುಂಪುಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಇರಬೇಕು, ರೆಗ್ಯುಲರ್ ಮೀಟಿಂಗ್ ಆಗ್ತಾ ಇರಬೇಕು, ಒಂದು ಕಮ್ಯುನಿಕೇಷನ್ ಇರಬೇಕು, ಒಂದು ಚಲನೆ ಇರಬೇಕು ಅಂತಂದು. ಆ ರೀತಿ ಆದಾಗ ಸಮಾಜ ಬೆಳೀತದೆ, ಗಟ್ಟಿಯಾಗಿರ್ತದೆ, ಬಲಿಷ್ಠವಾಗಿರ್ತದೆ ಅಂತ ಅವ್ರು ನಂಬಿದ್ದು. ಆದರೆ ನಾವು ಈಗಲೂ ನೋಡ್ತಾ ಇದ್ದೀವಿ, ಪ್ರತಿ ಜಾತಿ ಒಂದು ಪ್ರತಿಭಾ ಪುರಸ್ಕಾರ ನಡೀತದೆ. ಆ ಜಾತಿ ಪ್ರತಿಭಾ ಪುರಸ್ಕಾರ ನಡೆದಾಗ ಇನ್ನೊಂದು ಜಾತಿಯವ್ರು ಬರೋಲ್ಲ, ಪ್ರತಿಷ್ಠೆ ಮೇಲೆ ಇನ್ನೊಂದು ಜಾತಿಯವ್ರು ಇನ್ನೊಂದು ಪ್ರತಿಭಾ ಪುರಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಆ ಜಾತಿ ಅನ್ನೋ ವ್ಯವಸ್ಥೆ ಇವತ್ತು ರಾಜಕಾರಣದಲ್ಲಿ ಎಷ್ಟು ಕೆಟ್ಟ ಪರಿಣಾಮ ಬೀರಿದೆ ಅನ್ನೋದು ನಮಗೆಲ್ಲ ಅರ್ಥ ಆಗಿದೆ. 1936-37ರಲ್ಲಿ ಅಂಬೇಡ್ಕರ್ ಹೇಳಿದ್ರು ಅದನ್ನು. ಯಾವಾಗಲೂ ಪರ್ಮನೆಂಟ್ ಬಯಾಸ್ ಇರ್ತದೆ ಅಂತಂದು. ಬಯಾಸ್ ಅಂತಂದರೆ ಒಂದು ತಾರತಮ್ಯ ಇರ್ತದೆ ಅಂತಂದು.
ಯಾರು ಹಿಂದುಳಿದವರು SC ST ಬೆಳಿಬೇಕಂತಂದು ಮನಸ್ಸು ಮಾಡಿದಾಗ ಅವರು ಬೆಳೆದೇ ಇರಬಾರ್ದು ಅನ್ನೋ ಒಂದು ತಾರತಮ್ಯ ಮನೋಭಾವ ಯಾವಾಗಲೂ ಗಟ್ಟಿಯಾಗಿ ಮೇಲ್ವರ್ಗದಲ್ಲಿರೋರಿಗೆ ಮೇಲ್ಜಾತಿಗಳಿಗೆ ಇರ್ತದೆ ಅನ್ನೋದು ಅದು ಇವತ್ತಿಗೂ ಕೂಡ ಅದು ಪ್ರಸ್ತುತ. ಹಾಗಾಗಿ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಪ್ರೋಗ್ರಾಮ್ನಲ್ಲಿ ಕರೆದಾಗ ನಾನು ಹೇಳಿದೆ, ದಾವಣಗೆರೆನಲ್ಲೂ ಕೂಡ ಈ ರೀತಿ ಸಂವಾದಗಳು ವಿಚಾರಗೋಷ್ಠಿಗಳನ್ನ ನಾವು ರೆಗ್ಯುಲರ್ ಮಾಡಬೇಕು. ಯಾಕೆ ನಾನು ಈ ಎಲೆಕ್ಷನ್ನಿಗೆ ಬಂದು ಹೋರಾಟ ಮಾಡಿದಾಗ ಪ್ರತಿಯೊಬ್ಬರು ಜಾತಿಯವರು ನನ್ನನ್ನು ಎನ್ಕರೇಜ್ ಮಾಡಿದರು. ನಿಮ್ಮಂಥವ್ರು ಬರಬೇಕು ರಾಜಕಾರಣಕ್ಕೆ, ನಿಮ್ಮಂಥವ್ರು ಬೆಳಿಬೇಕು ಅಂತಂದು ಮಾಡಿದರು. ಬೆಳೆಸಿದ್ರು ಕೂಡ, ಹಳ್ಳಿ ಕರ್ಕೊಂಡು ಹೋದರು, ಎಲ್ಲರ ಹತ್ರ ಪ್ರಚಾರ ಮಾಡಿಸಿದ್ರು, ಪಬ್ಲಿಸಿಟಿ ಕೊಟ್ಟರು. ಆದರೆ ಆ ಸಂದರ್ಭ ಬಂದಾಗ, ಇನ್ನೇನು ಎಲೆಕ್ಷನ್ 2-3 ದಿನ ಇದೆ ಅಂತ ಸಂದರ್ಭ ಬಂದಾಗ ಗಟ್ಟಿಯಾಗಿ ನಿಂತಿದ್ದು ಭಾಳ ಕಡಿಮೆ ಜನ. ಇವತ್ತು ನಮ್ಮೊಳಗೆ ಆ ಧೈರ್ಯ ಇಲ್ಲ, ಆ ಬದ್ಧತೆ ಇಲ್ಲ. ನಾವು ಒಬ್ಬರೇ ಕೂತ್ಕೊಂಡಾಗ ಆಲೋಚನೆ ಮಾಡ್ತಾ ಇರ್ತೀವಿ, ಈ ರೀತಿ ಬದಲಾವಣೆ ಆಗಬೇಕು. ಇಂಥ ಗೋಷ್ಠಿಗಳಲ್ಲಿ ಬಂದಾಗ ಭಾಳ ಚರ್ಚೆ ಮಾಡ್ತೀವಿ, ಇಂಥ ಬದಲಾವಣೆ ಆಗಬೇಕು. ಭಾಷಣದ ಮೂಲಕ ಎಲ್ಲರೂ ಹೇಳ್ತೀವಿ ಬದಲಾವಣೆ ಆಗಬೇಕು ಅಂತಂದು. ಆದರೆ ನಮ್ಮ ವೈಯಕ್ತಿಕ ಅಭಿಪ್ರಾಯದ ಆಚೆ ಬಂದು ನಿರ್ಧಾರ ತಗೊಳ್ಳೋ ಸಂದರ್ಭ ಬಂದಾಗ ನಾವೆಲ್ಲೋ ಈಗಲೂ ಕೂಡ ಹೆದರ್ಕೊಂತೀವಿ. ಕೆಲವೊಂದು ವ್ಯವಸ್ಥೆಗಳಿಗೆ ಹೆದರ್ಕೊಂತೀವಿ, ಕೆಲವೊಬ್ಬ ವ್ಯಕ್ತಿಗಳಿಗೆ ಹೆದರ್ಕೊಂತೀವಿ, ಕೆಲವೊಂದು ಪಾರ್ಟಿಗಳಿಗೆ ಹೆದರ್ಕೊಂತೀವಿ, ದುಡ್ಡಿಗೂ ಹೆದರ್ಕೊಂತೀವಿ. ಈ ಹೆದರಿಕೆ ಇದ್ದ ಮೇಲೆ ನಾವು ಭಾಷಣ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ಏನೂ ಸೊಲ್ಯೂಷನ್ ಸಿಗಲ್ಲ. ಅದರಿಂದ ನಾವು ಎಷ್ಟೇ ಭಾಷಣ ಮಾಡಲಿ, ಎಷ್ಟೇ ವಿಚಾರ ಮಾಡಲಿ, ಕೊನೆಗೆ ಏನೇ ಒಂದು ವಿಚಾರ ಸಿದ್ಧಾಂತ ಇರ್ಬೋದು, ದಟ್ ಶುಡ್ ಬಿ ಪುಟ್ ಇನ್ ಟು ಆ್ಯಕ್ಷನ್ ಅಂತ. ಅಂದರೆ ಅದು ಕಾರ್ಯರೂಪಕ್ಕೆ ಬರಬೇಕು. ಅದು ಏನೇ ಸಿದ್ಧಾಂತ ಇದ್ರೂ ಕೂಡ ಅದು ಕಾರ್ಯರೂಪಕ್ಕೆ ಬರಬೇಕು. ಅದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಅದು ಒಂದು ಪ್ರಯೋಗ ಅಂತಲೇ ಅಂದ್ಕೊಳ್ಳೋಣ. ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಎಲೆಕ್ಷನ್ ಮಾಡಿದ್ರಲ್ಲ ಯಾಕೆ ಅಂತಂದು. ನಾನು ಅದಕ್ಕೆ ಏನು ಹೇಳ್ತೀನಿ, ಅದು ಒಂದು ಡೆಮೊಕ್ರೆಟಿಕ್ ಎಕ್ಸ್ಪೆರಿಮೆಂಟ್ ಅಂತ. ಅಂದರೆ ಪ್ರಜಾಪ್ರಭುತ್ವದ ಒಂದು ಪ್ರಯೋಗ. ಇವರು ದೊಡ್ಡವರು ಶುರು ಮಾಡಿದ್ದು ಪ್ರಯೋಗಗಳಿಂದನೇ ಶುರು ಮಾಡಿದ್ದು. ಅವರು ಬಲವಾಗಿ ನಂಬಿದ್ರು, ಸಿದ್ಧಾಂತ ಓದ್ಕೊಂಡಿದ್ರು, ಬರೆದ್ರು. ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಬದ್ಧತೆ ಶಕ್ತಿ ಈ ಮಹಾನ್ ವ್ಯಕ್ತಿಗಳಲ್ಲಿತ್ತು. ಯಾವಾಗ ನಾವು ಆ ಕಾರ್ಯರೂಪಕ್ಕೆ ತರ್ತೀವಿ ಆವಾಗ ಸಣ್ಣ ಬದಲಾವಣೆ ಶುರುವಾಗ್ತದೆ. ಆ ಸಣ್ಣ ಬದಲಾವಣೆಯಿಂದ ದೊಡ್ಡ ಬದಲಾವಣೆ ಆಗ್ತಾ ಹೋಗುತ್ತೆ. ಬಟ್ ಇವಾಗ ಏನಾಗಿದೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ನಾವು ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟಿದ್ದೀವಿ ಅನ್ನೋದು ನನ್ನ ಭಾವನೆ. ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದರೆ, ಇವತ್ತು ಇಲ್ಲಿ ಬಂದು ಯಾಕೆ ಮಾತನಾಡಬೇಕು ಅಂತ ಅನ್ನಿಸ್ತು ಅಂತಂದರೆ, ಇವರು ಹಿಂದೂ ಧರ್ಮದ ವಿರುದ್ಧ ಮಾತಾಡೋದ್ರ ಬಗ್ಗೆನೂ ತಿಳ್ಕೊಂಡಿದ್ದೀನಿ. ದೇವರು ಬೇಡ, ದೇವರಿಲ್ಲ, ದೇವ್ರ ಬಗ್ಗೆ ಬೈದಿರೋವಂಥದ್ರ ಬಗ್ಗೆನೂ ನಾನು ಕೂಡ ತಿಳ್ಕೊಂಡಿದ್ದೀನಿ. ಆದರೆ ಅದ್ರ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಿನದಾಗಿ ನಾವೆಲ್ಲ ಇಲ್ಲಿ ಹಿರಿಯರು, 20, 30, 40 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು, ನಿಜವಾಗ್ಲೂ ರಾಜಕಾರಣದಲ್ಲಿ ಬದಲಾವಣೆ ಆಗಲಿಲ್ಲ ಅಂತಂದರೆ ನಾವು ಇದೇ ರೀತಿ ಗೋಷ್ಠಿ ಮಾಡಿಕೊಂಡು ನಮ್ಮ ಜೀವನನ ಸವಸ್ಕೊಂಡು ಹೋಗ್ಬೇಕು. ನಾವು ರಾಜಕಾರಣದಲ್ಲಿ ಬದಲಾವಣೆ ಆಗಲಿಲ್ಲ, ಏನು ಬದಲಾವಣೆ? ಇಲ್ಲಿ ಕೂತಿರೋರು ಅವಕಾಶ ಸಿಕ್ಕಿದ್ರೆ ನೀವು ಕೂಡ MLAಗಳು MP ಗಳು ಪ್ರತಿಯೊಬ್ಬರಿಗೂ ಆ ಕೆಪಬಿಲಿಟಿ ಇದೆ, ಆ ಪ್ರತಿಭೆ ಇದೆ. ನಾನು ವೈಯಕ್ತಿಕವಾಗಿ ಎಷ್ಟೊಂದು ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ. ನನಗನ್ಸಿರೋದೇನೆಂದರೆ ಪ್ರತಿಯೊಬ್ಬರಿಗೂ ಆ ಕೆಪಬಿಲಿಟಿ ಇದೆ, ಆದರೆ ಅವಕಾಶಗಳು ಸಿಕ್ಕಿಲ್ಲ. ಆ ಅವಕಾಶಗಳು ಸಿಗದೇ ಇರೋ ರೀತಿಯಲ್ಲಿ, ಆ ಅವಕಾಶಗಳು ಹೊಸ ಅವಕಾಶಗಳು ಸೃಷ್ಟಿ ಆಗದೇ ಇರೋ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಟ್ಟಿದ್ದಾರೆ. ಅದು ಇನ್ವಿಸಿಬಲ್, ಕಣ್ಣಿಗೆ ಕಾಣಲ್ಲ. ಅದು ಕಣ್ಣಿಗೆ ಕಾಣದೇ ಇರೋ ಆ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಕೂಡ ವಿಕ್ಟಿಮ್ಸ್. ಆ ಕಣ್ಣಿಗೆ ಕಾಣದೇ ಇರೋ ವ್ಯವಸ್ಥೆನಲ್ಲಿ ಅದಕ್ಕೆ ವಿಕ್ಟಿಮ್ಸ್ ಆಗಿ ನಾವು ಹೆಂಗೋ ಒಂದು ಜೀವನನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಏನಪ್ಪ ಅಂದ್ರೆ ಅಲ್ಪತೃಪ್ತಿ. ಕೆಲವೊಬ್ಬರಿಗೆ ಒಂದು ಸ್ಥಾನಮಾನ ಸಿಕ್ಕಿರ್ತದೆ, ಆ ಸ್ಥಾನಮಾನ ಎಲ್ಲಿ ಕಳ್ಕೊಂಡ್ಬಿಡ್ತೀವಿ, ಯಾರನ್ನಾದ್ರೂ ಎದುರಾಕೊಂಡ್ಬಿಟ್ರೆ. ಕೆಲವೊಬ್ಬರಿಗೆ ಒಂದು ಆಕ್ಸೆಸ್ ಪ್ರಿವಿಲೇಜ್ ಅಂತ ಸಿಕ್ಕಿರ್ತದೆ. ಆ ದೊಡ್ಡ ವ್ಯಕ್ತಿಗಳು ಸುತ್ತಮುತ್ತ ಓಡಾಡೋ ಒಂದು ಪ್ರಿವಿಲೇಜ್ ಅಂತ ಸಿಕ್ಕಿರ್ತದೆ. ಅದನ್ನು ಕಳ್ಕೊಂಡ್ಬಿಟ್ರೆ ನಾವು ಅವ್ರ ಹತ್ರ ಸತ್ಯ ಮಾತಾಡಿ ಎದುರಾಕೊಂಡ್ಬಿಟ್ರೆ. ಸೊ ಈ ರೀತಿಯಾಗಿ ಏನಾಗ್ತಾ ಇದೆ, ನಾವು ಒಂದು ಕಾಂಪ್ರಮೈಸ್ಡ್ ಲೈಫ್ ಅಂತ, ಅಂದರೆ ನಾವು ನಮ್ಮ ಜೀವನನ ಕಾಂಪ್ರಮೈಸ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆದರೆ ಇದರಿಂದ ಅಸಮಾನತೆ ಅನ್ನೋದು ಇನ್ನೂ ಜಾಸ್ತಿ ಅಗಲ ಆಗ್ತಾ ಇದೆ, ಆಳ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಶೈಕ್ಷಣಿಕ ಅಸಮಾನತೆ ಅನ್ನೋದು. ಈಗ ಗೊತ್ತು ನಮಗೆ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತಂದು ಹೇಳ್ತೀವಿ.
ಆದರೆ ಇವತ್ತು DSSನವ್ರು ಇರ್ಬೋದು, ಹಲವಾರು ದಲಿತ ಸಂಘಟನೆಗಳು ಬಂದಾಗ ಶೈಕ್ಷಣಿಕವಾಗಿ ಶಕ್ತಿ ಇರೋದಿಲ್ಲ ಅವರಿಗೆ. ಶೈಕ್ಷಣಿಕ ಶಕ್ತಿ ಇಲ್ಲ ಅಂತಂದರೆ ಸಂಪನ್ಮೂಲ ಶಕ್ತಿ ಇರೋದಿಲ್ಲ. ಶಿಕ್ಷಣ ಇಲ್ದಂಗೆ ಹೋರಾಟ ಮಾಡೋದು ನಿರರ್ಥಕ ಅಂತಂದು ನನ್ನ ಅನಿಸಿಕೆ. ಅದಕ್ಕೆ ಶಿಕ್ಷಣದ ಬಲ ಸಿಕ್ಕರೆ ಇನ್ನೂ ಹೆಚ್ಚಿನ ಹೋರಾಟ ಆಗ್ಬೋದು ಅನ್ನೋದು. ಆದರೆ ಆ ಶಿಕ್ಷಣ ಸಿಗದೇ ಇರೋ ರೀತಿಯಲ್ಲಿ, ಯಾಕಂದರೆ ಸುಮಾರು ಒಂದು 650 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ 106 ಹಳ್ಳಿಗೆ ಹೋದಾಗ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಓದ್ತಾ ಇರೋರು ಏಕೆ ಮಕ್ಕಳುಗಳು. ಅಲ್ಲಿ ಅವರಿಗೆ ಆ ಶಿಕ್ಷಣದ ಸಿಗದೇ ಇರೋ ರೀತಿಯಲ್ಲಿ ಏನೋ ಬರ್ತವೆ, ಏನೋ ಓದ್ತವೆ, ಹೋಗ್ಬಿಡ್ತವೆ ಅನ್ನೋ ಒಂದು ಧೋರಣೆಯಲ್ಲಿ ಅಲ್ಲಿರೋ ಟೀಚರ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಎಷ್ಟು ಕಳಪೆ ಇರ್ತದೆ ಶಿಕ್ಷಣ ಅಂತಂದರೆ ಆ ಮಕ್ಕಳಿಗೆ 6 ವರ್ಷದ ತನಕ 7 ವರ್ಷದ ತನಕ ಪ್ರತಿಯೊಬ್ಬರು ಮಕ್ಕಳು ಕೂಡ ಈಕ್ವಲ್, ಸಮಾನರವರು, ಪ್ರತಿಯೊಬ್ಬರು ಸಮಾನರು. ಅದು ಫರ್ಟೈಲ್ ಗ್ರೌಂಡ್ ಇದ್ದಂಗೆ, ಅದು ಫಲವತ್ತಾದ ಭೂಮಿ ಇದ್ದಂಗೆ. ಪ್ರತಿ 6 ವರ್ಷದ ತನಕ ಪ್ರತಿಯೊಬ್ಬರು ಈಕ್ವಲ್ಲು. ಅದರ ಆಚೆ ಆ ವಯಸ್ಸಿಂದ ಯಾವ ರೀತಿ ಶಿಕ್ಷಣ ಸಿಗ್ತದೆ, ಯಾವ ರೀತಿ ಅವಕಾಶಗಳು ಸಿಗ್ತದೆ ಅನ್ನೋದ್ರ ಮೇಲೆ ಅವರ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಅವನು PM ಆಗ್ತಾನೋ, DM ಆಗ್ತಾನೋ, DC ಆಗ್ತಾನೋ, IPS ಆಗ್ತಾನೋ, ಕಲಾವಿದ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, ಅವಕಾಶಗಳ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನೋಡಿ ಹಳ್ಳಿ ಶಾಲೆಗಳಲ್ಲಿ ಆ ಅವಕಾಶಗಳು ಇಲ್ಲದೇ ರೀತಿಯಲ್ಲಿ ಅವ್ರಿಗೆ ಯಾರೋ ಬೇಕಾಗಿರೋರಿಗೆ ಒಂದು ಪ್ರೈವೇಟ್ ಸ್ಕೂಲ್ ಪರ್ಮಿಷನ್ ಕೊಡ್ತಾರೆ, ಅವ್ರು ಪ್ರೈವೇಟ್ ಸ್ಕೂಲ್ ಓಪನ್ ಮಾಡ್ತಾರೆ, ಸರ್ಕಾರಿ ಶಾಲೆ ಮುಚ್ಚೋಗೋ ರೀತಿಯಲ್ಲಿ ನೋಡ್ಕೊತಾರೆ. ಅದು ಬೇಗಂತಲೇ ಆಗ್ತಾ ಇರೋದು. ಅದೇ ರೀತಿ ಸರ್ಕಾರಿ ಹಾಸ್ಪಿಟ್ಲು ಕೂಡ ಮುಚ್ಕೊಂಡು ಹೋಗಿ ಅವ್ರು ಕಟ್ಟಿರೋ ಹಾಸ್ಪಿಟ್ಲಿಗೆ ಜನಗಳು ಬರಲಿ ಅನ್ನೋ ಒಂದು ವ್ಯವಸ್ಥೆನೂ ಕೂಡ ಇದೆ. ಅದು ನೀವು ಅಬ್ಸರ್ವ್ ಮಾಡಿದಿರಲ್ಲ ಗೊತ್ತಿಲ್ಲ, ನಾನಂತೂ ಅಬ್ಸರ್ವ್ ಮಾಡಿದ್ದೀನಿ. ಆಸ್ಪತ್ರೆಗಳಿಗೂ ಹೋಗಿದ್ದೀನಿ, ಅಲ್ಲಿರೋ ಹತ್ರನೂ ಮಾತಾಡಿದ್ದೀನಿ. ಹೆಂಗೆ ವ್ಯವಸ್ಥಿತವಾಗಿ ಅಲ್ಲಿ ಜನ ಬರದೇ ಇರೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅವು ಮುಚ್ಚೋಗ್ಲಿ ಅನ್ನೋದು. ಇದು ಕಣ್ಣು ಮುಂದೆ ನಡೀತಾ ಇರೋಂಥದ್ದು. ಇವು ನಮ್ಮ ಕಣ್ಣೆದುರಿಗೆ ನಮ್ಮ ಅನುಭವಕ್ಕೆ ಬರ್ತಾ ಇರೋಂಥ ಘಟನೆಗಳು. ಇವೆಲ್ಲ ಇದ್ದಾಗ್ಯೂ ಕೂಡ ಎಲ್ಲಿಂದ ಬರಬೇಕು ಸುಧಾರಣೆ? ನಾನು ಈ ಡಾಕ್ಟರ್ ಅಂಬೇಡ್ಕರ್ ಬುಕ್ ಬಹಳ ಹಿಂದಿನ ದಿನ ಓದಿದ್ದೆ, ಅನ್ನೈಲೇಷನ್ ಆಫ್ ಕ್ಯಾಸ್ಟ್ ಅಂತಂದು. ಅಂದರೆ ಈ ಜಾತಿಯ ಸಂಪೂರ್ಣ ನಿರ್ಮೂಲನೆ ಅಂತಂದು ಏನು 1936ರಲ್ಲಿ ಒಂದು ಪುಸ್ತಕ ಬರೆದಿದ್ರು. ಅದನ್ನು ಓದಬೇಕಾದ್ರೆ ಭಾಳ ನೋವಾಗ್ತಾ ಇತ್ತು ನನಗೆ. ಅಂದರೆ ಅವರು ಅವಾಗ ಹೇಳಿದ್ದ ಮಾತುಗಳು ಇವಾಗಲೂ ಕೂಡ ಎಷ್ಟು ಸತ್ಯ, ಇವಾಗಲೂ ಕೂಡ ಪ್ರಸ್ತುತ. ಅದು ಸಂವಿಧಾನ ಬಂದ ಮೇಲೆ 75 ವರ್ಷ ಸ್ವಾತಂತ್ರ್ಯ ಸಿಕ್ಕ ಮೇಲೆ, 106 ಇನ್ಸ್ಟಿಟ್ಯೂಷನ್ಗಳು ಬಂದ ಮೇಲೆ, ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್, ಜುಡಿಷರಿ ಇರ್ಬೋದು, ಲೆಜಿಸ್ಲೇಚರ್ ಇರ್ಬೋದು, ಎಕ್ಸಿಕ್ಯೂಟಿವ್, ಎಷ್ಟೋ ಜನ ಹಿಂದುಳಿದ ಮುಖ್ಯಮಂತ್ರಿಗಳು ಬಂದ ಮೇಲೆ, ಎಲ್ಲ ಬಂದು ಹೋದ್ಮೇಲೂ ಕೂಡ ಈ ವ್ಯವಸ್ಥೆ ಈಗಲೂ ಕೂಡ ತಾಂಡವ ಆಡ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಮೌನ, ನಮ್ಮ ಲ್ಯಾಕ್ ಆಫ್ ಕರೇಜ್, ನಮ್ಮಲ್ಲಿರುವ ಧೈರ್ಯದ ಕೊರತೆ, ಹಾಗೂ ನಾವು ಕೂಡ ಅದರಲ್ಲಿ ಪಾಲುದಾರರು ಅನ್ನೋದನ್ನು ನಾವು ಮರಿಬಾರ್ದು. ಅಂಬೇಡ್ಕರ್ ರೀತಿ ಹೋರಾಟ ಮಾಡೋರು ಯಾರಾದರೂ ಒಂದು 5 ಜನ ಈಗ ಉಟ್ಕೊಂಡ್ಬಿಟ್ರೆ, ಈಗ ಅವರು ಅನುಭವಿಸಿದಂಥ ನೋವುಗಳಲ್ಲಿ ನನಗನ್ಸುತ್ತೆ 5%, 2% ಯಾರಿಲ್ಲಿ ನೋವು ಅನುಭವಿಸಿಲ್ಲ. ಯಾರು ಅನುಭವಿಸಿಲ್ಲ ಇಲ್ಲಿ ಕೂತಿರೋರು. ಅವ್ರು ಅನುಭವಿಸಿರೋ ಆ ನೋವುಗಳನ್ನು ನೀವು ಲೆಕ್ಕ ಹಾಕ್ಬಿಟ್ರೆ ಅದರ 1% ನಾವು ಯಾರು ಏನು ಅನುಭವಿಸಿಲ್ಲ ಅನ್ಸುತ್ತೆ. ಹಂಗಿದ್ದಾಗ ಅವ್ರ ರೀತಿ ನಾವೇನಾದರೂ ಹೋರಾಟ ಮಾಡೋದಕ್ಕೆ ಈಗ ಶುರು ಮಾಡಿದರೆ ಖಂಡಿತ ಬದಲಾವಣೆ ಸಾಧ್ಯ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಆರಾಮಾಗಿ ಕುತ್ಕೋಬೋದಾಗಿತ್ತು, ಏನು ಕಡಿಮೆ ಆಗಿಲ್ಲ ನನಗೆ. ಆರಾಮಾಗಿರ್ಬೋದು ಫಾರಿನ್ ಟೂರ್ ಹೊಡ್ಕೊಂಡು. ನಾನು ಎಲೆಕ್ಷನ್ ಮುಗ್ದಾಗಿಂದ ಹಳ್ಳಿ ಸುತ್ತಾ ಇದ್ದೀನಿ. ಬೀದರ್ ಕರೆದ್ರೆ ಬೀದರ್, ಯಾದಗಿರಿ ಕರೆದ್ರೆ ಯಾದಗಿರಿ, ಕೊಪ್ಪಳ ಕರೆದ್ರೆ ಕೊಪ್ಪಳ, ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ನಿನ್ನೆ ಹೊಸದುರ್ಗ, ಹೊಳಲ್ಕೆರೆ ಹೋಗಿದ್ದೆ. ಎಲ್ಲ ಕಡೆ ಸುತ್ತಿ ಯಾಕೆ ಸಂಘಟನೆ ಮಾಡ್ತಾ ಇದ್ದೀವಿ ಅಂತಂದರೆ ಸಮಾಜದ ಚಿಂತನೆಯಲ್ಲಿ, ಶಿಕ್ಷಣದಲ್ಲಿ ಬದಲಾವಣೆ ಆಗಲಿಲ್ಲ ಅಂತಂದರೆ ಎಲ್ಲ ಹೋರಾಟಗಳು ಖಂಡಿತ ವಿಫಲ ಆಗ್ತವೆ ಅನ್ನೋದು. ಆ ದಿಕ್ಕಿನಲ್ಲಿ ನನ್ನ ಒಂದು ಚಿಕ್ಕ ಪ್ರಯತ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಮಹನೀಯರು, ಇಂಥ ಮಹಾತ್ಮರ ಕನಸುಗಳಿಗೆ, ಇಂಥ ಮಹಾತ್ಮರ ಆಶಯಗಳಿಗೆ ನಿಜವಾಗಲೂ ಒಂದು ಜೀವ ಬರಬೇಕು. ಇವತ್ತೇನಾದರೂ ಬದಲಾವಣೆ ಆಗಬೇಕನ್ನೋದಾದರೆ ಹೋರಾಟ ಅನಿವಾರ್ಯ. ಹೋರಾಟ ಮಾಡೋ ಅಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಹಾಗಾಗಿ ನಾವು ರಾಜಕಾರಣದಲ್ಲಿ ಪಾಲ್ಗೊಳ್ಳದೆ ಹೋರಾಟ ಮಾಡೋಕ್ಕಾಗಲ್ಲ. ನಾವು ಸ್ಪೀಚ್ ಕೊಡ್ಬೋದು, ಪಾಠ ಮಾಡ್ಬೋದು, ಆದರೆ ನಾವು ಕೂಡ ಪಾಲ್ಗೊಳ್ಬೇಕು. ನಾನು ಅನ್ಕೊತಾ ಇದ್ದೀನಿ, ಯಾರ್ಯಾರು ಈ ಫ್ಯೂಡಲ್ ಮೈಂಡ್ ಸೆಟ್ ಇರೋವಂಥವ್ರು ಎಲ್ಲೆಲ್ಲಿ ಎಲೆಕ್ಷನ್ ನಿಲ್ತಾರೋ ಅವ್ರ ವಿರುದ್ಧ ನನ್ನ 10 ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಹಾಕ್ಸೋಣ ಅಂತಂದು, ಅದು ಎಲ್ಲೇ ಆಗಿರಲಿ ಕರ್ನಾಟಕದಲ್ಲಿ ಅದು ಹಾಕಿಸ್ಬೇಕು ಅಂತಂದು. ಯಾಕೆಂತಂದರೆ ಅದು ಗಟ್ಟಿಯಾಗಿ ಬೇರೂರು ಬಿಟ್ಟಿದೆ. ಆದರೆ ಈಗ ಅವಾಗ ಏನಾಗಿತ್ತು, ಸಮಾಜದಲ್ಲಿ ಬದಲಾವಣೆ ಆದರೆ ರಾಜಕಾರಣದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಅಂತ ಅವ್ರು ಅಂದ್ಕೊಂಡಿದ್ದು. ಇವತ್ತು ರಾಜಕಾರಣ ಎಷ್ಟು ಆವರಿಸ್ಕೊಂಡ್ಬಿಟ್ಟಿದೆ ಅಂತಂದ್ರೆ ನಮ್ಮ ಪ್ರತಿಯೊಂದು ಜೀವನನ, ಇವತ್ತು ಅದರಲ್ಲಿ ಬದಲಾವಣೆ ಆಗಲಿಲ್ಲ ಅಂತಂದರೆ ಇವತ್ತು ಸಮಾಜದಲ್ಲಿ ಬದಲಾವಣೆ ಅಸಾಧ್ಯ ಅನ್ನೋ ಲೆವೆಲ್ಲಿಗೆ ಉಲ್ಟಾ ಹೋಗ್ಬಿಟ್ಟಿದೆ.
ಹೀಗಾಗಿ ಗೊತ್ತಿಲ್ಲ, ನಾನು ಜಾಸ್ತಿ ಮಾತಾಡಿದರೆ ಕ್ಷಮಿಸಿ, ಹಿರಿಯರೆಲ್ಲ ಕೂತಿದ್ದೀರಿ. ಇದು ನೋವಿನ ಮಾತಲ್ಲ, ನನ್ನ ಇನ್ಸೈಟ್ಸ್ ಅಂತ ನಾನು ಅಬ್ಸರ್ವ್ ಮಾಡಿರುವಂಥ ಘಟನೆಗಳು, ನಿದರ್ಶನಗಳು, ಆ ಆಧಾರದ ಮೇಲೆ ಈ ರೀತಿ ಮಾತಾಡ್ತಾ ಇರುವಂಥದ್ದು. ಹಾಗಾಗಿ ನನಗೆ ಇಲ್ಲಿ ಕರೆಸಿ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸಿ. ನಮಸ್ಕಾರ. ಚಳುವಳಿಗಾರರು ಯಾರು ಇದ್ದರೆ ಅವರು ರಾಮಸ್ವಾಮಿ ಪೆರಿಯಾರ್ ನಾಯಕರ್. ಯಾಕೆಂದರೆ ಇವರ ಜೀವನ ಚರಿತ್ರೆಯನ್ನು ನಾವು ಒಂದು ದಿನ ಹೇಳಿದರೂ ಸಾಕಾಗಲ್ಲ. ಯಾಕೆಂದರೆ ಇವರು ನಮ್ಮ ಕನ್ನಡಿಗರು, ಚಿತ್ರದುರ್ಗ ಜಿಲ್ಲೆಯವರು ಮೂಲತಃ. ಇವರು ಅಂದಿನ ಮದ್ರಾಸ್ ಕೊಯಮತ್ತೂರು ಜಿಲ್ಲೆಯ ಈರೋಡು ಗ್ರಾಮದಲ್ಲಿ ನೆಲೆಸ್ತಾರೆ. ಅಲ್ಲಿ ಪುರಸಭೆಯ ಅಧ್ಯಕ್ಷರು ಆಗ್ತಾರೆ. ಸಿ ರಾಜಗೋಪಾಲಾಚಾರಿ ಕಾಂಗ್ರೆಸ್ನ ಮುಖಂಡರು. ಅವರ ಕರೆಗೆ ಮೇರೆಗೆ ಕಾಂಗ್ರೆಸ್ ಪಕ್ಷವನ್ನು 1919ರಲ್ಲಿ ಸೇರ್ತಾರೆ. ಅಲ್ಲಿ ಸಂಘಟನೆ ಅದು ಮಹಾತ್ಮ ಗಾಂಧೀಜಿಯವರನ್ನು ಅವರು ಪರಿಚಯ ಮಾಡಿಕೊಟ್ಟು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ. ಆಗ ಇವರು ಸುಮಾರು 29 ಸಂಘಟನೆಯ ಪದಾಧಿಕಾರಿಗಳಾಗಿರ್ತಾರೆ. ಹಾಗೂ ವಾರ್ಷಿಕ ಆದಾಯ ಅಂದು ಇವರಿಗೆ 20,000 ಇರ್ತದೆ. ಅದನ್ನೆಲ್ಲವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. 1922ರಲ್ಲಿ ಕಾಂಗ್ರೆಸ್ ಪಕ್ಷದ ಆ ಸಂಘಟನೆಯ ಆ ತಮಿಳುನಾಡು ಆಗಿನ ಮದ್ರಾಸ್ ಅಧ್ಯಕ್ಷರಾಗ್ತಾರೆ. ಅಲ್ಲಿ ಕೂಡ ಪಕ್ಷದಲ್ಲಿ ಏನೋ ಬ್ರಾಹ್ಮಣ ಅಥವಾ ಏನೋ ಪುರೋಹಿತಶಾಹಿಗಳ ಒಂದು ಕಿರಿಕಿರಿ ಆಗುತ್ತೆ. ಯಾಕೆಂದರೆ ಇವರು ಮೀಸಲಾತಿಯನ್ನು ಕೇಳ್ತಾರೆ. ನಾವು ಬಹುಸಂಖ್ಯಾತರಿದ್ದೀವಿ, ದ್ರಾವಿಡರಿಗೆ ಏನು SC/STಗೆ ಮೀಸಲಾತಿ ಬೇಕು, ಅದನ್ನು ಅವ್ರು ಒಪ್ಪೋದಿಲ್ಲ. ಅವರು ಭಾಳ ಅಲ್ಪಸಂಖ್ಯಾತರಿದ್ದರೂ ಕೂಡ ಅವರು ಮುಖ್ಯವಾದ ಹುದ್ದೆಗಳಲ್ಲಿ ಅವರು ಅಲಂಕರಿಸ್ತಾ ಇದ್ರು. ಇದು ಗಾಂಧೀಜಿಯವರ ಮೇಲೆ ಇವರಿಗೆ ಏನೋ ಒಂದು ಗೌರವ ಇದ್ದಾಗ್ಯೂ ಕೂಡ ಇಲ್ಲಿ ನಾನು ಬಂದಂತಹ ನಾನೇನು ಕನಸನ್ನು ಇಟ್ಕೊಂಡು ಬಂದಿದ್ದೀನಿ ಅದು ಇಲ್ಲಿ ಈಡೇರ್ತಾ ಇಲ್ಲ ಅನ್ನೋದಾದರೆ ನಾನು ಯಾಕೆ ಇಲ್ಲಿರಬೇಕು ಅಂತೇಳಿ 1925ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಾರೆ. ನಂತರ ಅವರು ಏನೋ ಜಸ್ಟಿಸ್ ಪಾರ್ಟಿ ಅಂತೇಳಿ ಅದರ ಮುಖ್ಯಸ್ಥರಾಗಿ, ನಂತರ ಅದು ದ್ರಾವಿಡರ್ ಕಳಗಂ ಅಂತಕ್ಕಂಥ ಪಾರ್ಟಿಯಾಗಿ ಮುಂದುವರಿಯಿತು. ಇವರು ಮೂಲತಃ ವ್ಯಾಪಾರಸ್ಥರು, ತಂದೆಯರು. ಇವರು ಚಿಕ್ಕ ವಯಸ್ಸಿಗೆ ವಿದ್ಯಾಭ್ಯಾಸನ ಬಿಡ್ತಾರೆ, ಮನೆಯಲ್ಲಿ ಜಗಳ ಮಾಡ್ಕೊಳ್ತಾರೆ. ಇದಕ್ಕೆ ಹೋಗ್ತಾರೆ ಕಾಶಿಗೆ ಹೋದಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಇವರನ್ನು ಬಿಡೋದಿಲ್ಲ. ಆಯಿತು, ದೇವಸ್ಥಾನಕ್ಕೆ ಹೋಗಲಿಲ್ಲ, ಎಲ್ಲ ಕೈ ಮುಗಿದ್ರು ಬಂದರು. ಹೊಟ್ಟೆ ಹಸಿವಾಗುತ್ತೆ. ಹೊಟ್ಟೆ ಹಸಿವಾದಾಗ ಒಂದು ಛತ್ರ ಅಲ್ಲೇ ದಾಸೋಹ ಸಮುದಾಯ ಭವನಕ್ಕೆ ಹೋಗ್ತಾರೆ. ಇವ್ರನ್ನ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ? ಈತ ಒಂದು ರೀತಿ ದಲಿತರನೋ ಹಿಂದುಳಿದ ಜಾತಿ ಏನೋ ಅಂತ. ಅದಕ್ಕೇನು ಮಾಡಬೇಕು? ಹೊಟ್ಟೆ ಹಸಿವಾಗಿ ಬಿಡತಿ, ಊಟ ಮಾಡಲೇಬೇಕು. ಜನಿವಾರ ಹಾಕೊಂಡು ಹೋಗ್ತಾರೆ. ಹಾಗೂ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ? ಬರೀ ಜನಿವಾರ ನೋಡಿ ಬಿಡೋಂಗಿಲ್ಲ. ಇವನು ನಕಲಿ ಬ್ರಾಹ್ಮಣ, ಮೀಸೆ ಇದ್ದಾವೆ, ಗಡ್ಡ ಇದ್ದಾವೆ, ದಪ್ತರ್. ಇದನ್ನು ಮನನೊಂದು ಹೊರ ಬರ್ತಾರೆ. ಆ ಛತ್ರ ಕಡಿಸಿರೋರು ಯಾರಪ್ಪ? ಛತ್ರ ಕಡಿಸಿರೋರು ನಮ್ಮವರು, ಹಿಂದುಳಿದ ವರ್ಗದವರು. ಆಗ ಅರ್ಥ ಆಗುತ್ತೆ, ನಮ್ಮ SC/ST ಹಿಂದುಳಿದ ವರ್ಗ ಏನಿದ್ದೀವಿ, ನಾವು ಕೊಡುವ ದಾನ ಧರ್ಮ ಇವರಿಗೆ ಬೇಕು. ಆದರೆ ಅವರು ಉಂಡಂತೆ, ಅವರು ಅನುಭವಿಸುವ ಏನು ಕಾರ್ಯಗಳು ಇರ್ತವೆ ಅಥವಾ ಅನುಭವಿಸ್ತಕ್ಕಂಥ
ಒಂದು ಏನೋ ಸಾಧ್ಯತೆ ಇದೆ ಅವ್ಯಾವು ನಮಗೆ ಬೇಡ. ಭಾಳ ನೊಂದು ಮತ್ತೆ ಮನೆಗೆ ಬರ್ತಾರೆ, ಮನೆ ಬಿಟ್ಟು ಹೋದಂಥವ್ರು ಒಂದೇ ಮುಗಿಸ್ಬಿಡ್ತು, ಮನೆ ಬಿಟ್ಟು ಮನೆ ಬರ್ತಾರೆ, ಆಗ ಅವರ ತಂದೆ ಕೆಲಸವನ್ನು ನಿರ್ವಹಿಸ್ತಾರೆ. ಅದೆಲ್ಲ ಮಾಡಿಕೊಂಡು ಎಲ್ಲಿಗೆ ಬರ್ತಾರೆ ಅಂದರೆ, ಎಲ್ಲೆಲ್ಲಿ ಇಂಥ ಚಳುವಳಿಯನ್ನು ಇಡೀ ವಿಶ್ವದಲ್ಲಿ ಯಾರೋ ಮಾಡಿರ್ತಕ್ಕಂಥ ಚಳುವಳಿಯನ್ನು ಮಾಡ್ತಾರೆ. ಇದು ಹೇಳಿಕ್ಕೆ ಹೋದ್ರೆ ಭಾಳ ಆಗ್ತೀನಿ, 2 ನಿಮಿಷ ಮುಗಿಸ್ಬಿಡ್ತೀನಿ. ಇವರಿಗೆ ಏನು ವಿಶ್ವಸಂಸ್ಥೆ ಒಂದು ಭಾಗ ಅಂಗಸಂಸ್ಥೆ ಯುನೆಸ್ಕೋ ಅಂತಕ್ಕಂಥ ಒಂದು ಸಂಸ್ಥೆ, ಆ ಸಂಸ್ಥೆಯವರು ಇವರಿಗೆ ಕರೆದು ಆಗ್ನೇಯ ಏಷ್ಯಾದ ಸಾಕ್ರಟಿಸ್ ಬಂಡವಾಳಶಾಹಿ, ಪುರೋಹಿತಶಾಹಿ, ಅಂಧಾಚಾರ ಕಂದಾಚಾರದ ಶತ್ರು, ಆ ಚಳುವಳಿಯ ಪಿತಾಮಹ ಅಂತಕ್ಕಂಥ ಬಿರುದನ್ನು ಕೊಡ್ತಾರೆ. ಇನ್ನು ಹೇಳ್ತಾ ಹೋದ್ರೆ ಭಾಳ ಆಗುತ್ತೆ. 2021ರಲ್ಲಿ ಇವರ ಜನ್ಮದಿನವನ್ನು ತಮಿಳುನಾಡು ಸರ್ಕಾರ ಸಾಮಾಜಿಕ ನ್ಯಾಯ ದಿನ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದೆ. ಇವರು ಮುಂದೆ ಅಂಬೇಡ್ಕರ್ ಅವರಿಗೆ ತಮ್ಮ ಅನುಯಾಯಿಗಳನ್ನು, ಅಂಬೇಡ್ಕರ್ ಅವರು ಕೂಡ ನನ್ನ ಹಾಗೇನೆ ಅವರು ಕೂಡ ಒಂದು ಚಳುವಳಿಯನ್ನು ಆರಂಭ ಮಾಡಿದರೆ ದೇಶದುದ್ದಕ್ಕೂ ಅವರು ಸಂಚಾರ ಮಾಡ್ತಾ ಇದ್ದಾರೆ. ದಯಮಾಡಿ ನನ್ನ ಅನುಯಾಯಿಗಳು ಯಾರ್ಯಾರು ಇದ್ದೀರಿ ಅದನ್ನು ಅಂಬೇಡ್ಕರ್ ಅವರಿಗೆ ಸಾಥ್ ಕೊಡಿ, ಅವ್ರನ್ನ ಅನುಸರಿಸಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಇವರು ನಿಧನ 1973ರಲ್ಲಾಗುತ್ತೆ. ಇವರ ವಯಸ್ಸು ಬಹುದೊಡ್ಡದು, 94 ವರ್ಷ. ಅದರಲ್ಲಿ ಮುಕ್ಕಾಲು ಭಾಗ, ಒಂದು 80% ಕೂಡ ಅವರು ಜನರಿಗಾಗಿ ಬದುಕಿದಂತಹ ಈ ದೇಶದಲ್ಲಿ, ವಿಶ್ವದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ರಾಮಸ್ವಾಮಿ ಪೆರಿಯ ನಾಯಕರಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ 12 ಮಾತನ್ನು ಮುಗಿಸ್ತೀನಿ. ಜೈ. ಈ ಒಂದು ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದಾರೆ, ತುಪ್ಪದಳ್ಳಿ ಹನುಮಂತಪ್ಪನವರಾಗಲಿ, ಮಲ್ಲೇಶಣ್ಣರಾಗಲಿ, ತಿಪ್ಪಣ್ಣರಾಗಲಿ, ಎಲ್ರಿಗೂ ನಾನು ತುಂಬ ಕೃತಜ್ಞತೆಗಳನ್ನು ಹೇಳ್ತೀನಿ. ಮೊದಲನೇ ಬಾರಿಗೆ ನಮ್ಮ ದಾವಣಗೆರೆ ನಗರದಲ್ಲಿ ಈ ಒಂದು ವಿಚಾರಧಾರೆ ಬಗ್ಗೆ ಒಂದು ಚರ್ಚೆಯನ್ನು ಇಟ್ಟಿದ್ದೀರಿ. ಮತ್ತು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಆಚರಣೆ ಮಾಡಿದಿರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಸ್ನೇಹಿತರೆ, ನಾವಿಲ್ಲಿ ಸೇರ್ಕೊಂಡಿರೋದು ಒಂದು ವಿಚಾರಧಾರೆ ಬಗ್ಗೆ. ಪೆರಿಯಾರ್ರವರ ವಿಚಾರಧಾರೆಗಳು ನಾವು ನೋಡ್ಕೊಂಡು ಬಂದಿದ್ದೀವಿ. ಬಹಳ ವಿಭಿನ್ನವಾದ ವಿಚಾರಧಾರೆಗಳು. ಈ ವಿಚಾರಧಾರೆಗಳು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಸಮಾನತೆ, ಏಕತೆ, ವಿವಿಧತೆಯಲ್ಲಿ ಏಕತೆ, ಈ ವಿಚಾರಧಾರೆಗಳನ್ನು ಹೊಂದಿಕೊಂಡಿರುವಂಥ ವಿಚಾರಗಳು ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಕೆಲವು ವಿಚಾರಧಾರೆಗಳು ಇದ್ದರೆ ಆ ವಿಚಾರಧಾರೆಗಳನ್ನು ಹತ್ಯೆ ಮಾಡೋದ್ರ ಮೂಲಕ, ಅವನ್ನು ಭಯಪಡಿಸುವುದರ ಮೂಲಕ ಆ ವಿಚಾರಧಾರೆಗಳನ್ನು ತುಳಿಯುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಈ ರೀತಿಯಾದ ಒಂದು ಪ್ರಕ್ರಿಯೆ ಇದು ವೈದಿಕಿ ಪರಂಪರೆಯಿಂದ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನು ವೈದಿಕ ಪರಂಪರೆ ಏನು ಇತ್ತು ಅದನ್ನು ಮೆಟ್ಟಿ ನಿಂತಿರುವಂಥದ್ದು ಪೆರಿಯಾರ್ರವರ ಸಿಸ್ಟಮ್, ಅವರು ಅಳವಡಿಸಿಕೊಂಡಿರುವಂಥ ವಿಚಾರಧಾರೆಗಳು. ಈ ವಿಚಾರಧಾರೆಗಳನ್ನು ಮೆಟ್ಟಿ ನಿಂತರೆ ಮಾತ್ರ ಸಮಾನತೆ ಮತ್ತು ಏಕತೆಯನ್ನು ಹೊಂದೋದಕ್ಕೆ ಸಾಧ್ಯ ಅಂಥೇಳುವಂಥ ವಿಚಾರದಲ್ಲಿ ಅವರು ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ತುಂಬ ಗಾಂಭೀರ್ಯದಿಂದ ಇರಬೇಕಾಗ್ತದೆ. ನಮ್ಮನ್ನು ಇಡೀ ದಾವಣಗೆರೆ ನೋಡ್ತಾ ಇದೆ ಇವತ್ತು. ಇಲ್ಲಿ ಬಂದು ನೀವು ಸೇರಿದ್ದೇ ಬಹಳ ದೊಡ್ಡ ಒಂದು ಸಂಗತಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ
ಇಡೀ ಸಿಸ್ಟಮ್ ಒಂದು ಕಡೆ ಇದೆ, ನಾವು ಇಲ್ಲಿ ಒಂದು ಕಡೆ ಸೇರ್ಕೊಂಡಿದ್ದೀವಿ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನಾಸ್ತಿಕ, ಆಸ್ತಿಕ, ವೈದಿಕ ಪರಂಪರೆ ಇವುಗಳ ಬಗ್ಗೆ ಒಂದು ದೊಡ್ಡ ಸಂಘರ್ಷ ನಡೀತಾ ಇದೆ. ಇಡೀ ದೇಶದಲ್ಲಿ ಇದೇ ನಡೀತಾ ಇರೋದು. ಈ ಸಂಘರ್ಷದಲ್ಲಿ ಬಲಿಪಶುಗಳು ಆಗ್ತಾ ಇರುವಂಥವರು ತುಳಿತಕ್ಕೊಳಗಾದಂಥ ದಲಿತ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ. ಇದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಈ ಒಂದು ವಿಚಾರಧಾರೆಗಳ ಬಗ್ಗೆ ಎಲ್ಲಿವರೆಗೆ ಎಲ್ರಿಗೂ ತಿಳುವಳಿಕೆ ಕೊಟ್ಟು ಸತ್ಯವನ್ನು ತೋರಿಸಿದಾಗ ಒಂದು ಸ್ವಲ್ಪ ಬದಲಾವಣೆ ಆಗಕ್ಕೆ ಸಾಧ್ಯ. ನಮ್ಮ ಪ್ರಧಾನಿಗಳು ಮೊನ್ನೆ ಹೇಳಿದರು, ಮುಸಲ್ಮಾನರು ಈ ದೇಶದ ಅಲ್ಲ, ನುಸುಳುಕೋರರು ಅಂಥೇಳಿ. ಯಾಕೆ? ನಾವು ಇದೇ ಪೆರಿಯಾರ್ರವರ ಪೂರ್ವಜರು, ಇವರು ನಮಗೆ ಪೂರ್ವಜರೇ. ನಾವು ಇದೇ ದೇಶದಲ್ಲಿ ಹುಟ್ಟು ಬೆಳೆದಂಥವರು. ಈ ವೈದಿಕ ಪರಂಪರೆ ಏನು ನಿರಂತರವಾಗಿ ಶೋಷಣೆ ಮಾಡಿದಾಗ, ಯಾವಾಗ ಇಸ್ಲಾಂ ಇಲ್ಲಿ ನಮ್ಮ ದೇಶಕ್ಕೆ ಬಂತು, ಆವಾಗ ನಮ್ಮ ಪೂರ್ವಜರು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿ ಇಸ್ಲಾಂ ಸ್ವೀಕರಿಸಿ ಈಗ ನಾವೆಲ್ಲ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬೆಳೀತಾ ಇದ್ದೀವಿ. ಇದು ಒಂದು ಪದ್ಧತಿ. ಇದನ್ನು ನಾನು ನೇರವಾಗಿ ಹೇಳಬೇಕಂತ ಹೇಳಿದರೆ, ಈ ಒಂದು ಪರಂಪರೆಯನ್ನು ನಾವು ಹತ್ತಿಕ್ಕುವಂಥ ಕೆಲಸ ಮಾಡಬೇಕಾಗಿದೆ. ನಮ್ಮ ಯುವ ಜನತೆಗೆ ಈ ಒಂದು ವಿಚಾರಧಾರೆಗಳ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿದೆ. ನಾವು ನಮ್ಮ ಧರ್ಮಗಳ ಬಗ್ಗೆನೂ ನಾವು ಸರಿಯಾಗಿ ತಿಳ್ಕೊಳ್ಳೋಕ್ಕೆ ತಯಾರಿಲ್ಲ ಈಗಿನ ಯುವ ಜನತೆ. ಧರ್ಮ ಅಂತ ಹೇಳಿದರೆ ಶಾಂತಿ, ಪ್ರೀತಿ, ವಾತ್ಸಲ್ಯ, ಸೌಹಾರ್ದತೆಗೆ ಧರ್ಮ ಸೃಷ್ಟಿಯಾಗಿರೋದು. ಆದರೆ ಅದನ್ನು ಈಗ ಏನು ಮಾಡ್ತಾ ಇದ್ದೀವಿ, ನಾವು ದ್ವೇಷಕ್ಕಾಗಿ ಒಂದು ಧರ್ಮವನ್ನು ಕೆಳಗೆ ಇನ್ನೊಂದು ಧರ್ಮ ಮೇಲು ಅಂತ ಹೇಳ್ತಾ ಒಂದು ಅಸಮಾನತೆಯನ್ನು ಸೃಷ್ಟಿ ಮಾಡ್ತಾ ಇರೋದು ಇದು ಸರಿಯಲ್ಲ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಇನ್ನೂ ಮಾಡಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಕೊನೆಗೊಳಿಸ್ತೀನಿ. ಧನ್ಯವಾದಗಳು. ಬೇರೆ ಬೇರೆವೆಲ್ಲವೂ ಆಗ್ತಾವೆ. ಗಾಂಧಿ ಜಯಂತಿ ಆಗ್ತೈತೆ, ಅಂಬೇಡ್ಕರ್ ಜಯಂತಿ ಆಗ್ತೈತೆ, ವಾಲ್ಮೀಕಿ ಜಯಂತಿ ಆಗ್ತೈತೆ. ಪೇರಿಯರ್ದು ಯಾಕೆ ಆಗಲಿಲ್ಲ? ಕಾರಣ ಯಾವತ್ತೂ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಯಾರು ಮಾಡ್ತಾರೋ ಅವರನ್ನು ಬದುಕಿಸಿರ್ತಕ್ಕಂಥದ್ದೇ ನಮ್ಮ ಮನುಸ್ಮೃತಿಯ ಒಂದು ಭಾಗ. ದಕ್ಷಿಣ ಭಾರತದಲ್ಲಿ ಅಂಧಕಾರ ಮೌಢ್ಯದಲ್ಲಿ ಮುಳುಗಿರ್ತಕ್ಕಂಥ ಜನರನ್ನ ಜಾಗೃತಗೊಳಿಸ್ತಕ್ಕಂಥ ಒಬ್ಬ ಮಹಾನ್ ಚೇತನ ಪೆರಿಯಾರ್ ರಾಮಸ್ವಾಮಿಯವರು. ಮನುಸ್ಮೃತಿ ಅಧ್ಯಾಯ 4 ಶ್ಲೋಕ 385 ಏನು ಹೇಳ್ತೈತಪ್ಪ ಅಂದರೆ, ಬ್ರಾಹ್ಮಣ್ಯದ ಪ್ರಭುತ್ವ, ಶೂದ್ರರ ದಾಸ್ಯತ್ವ ಆದಿಯಿಂದ ಅಂತ್ಯದವರೆಗೂ ಅಂತ ಮನು ತನ್ನ ಶ್ರುತಿಯಲ್ಲಿ ಬರೀತಾನೆ. ಇದನ್ನು ಹಲ್ಲುಗಳಿಯೋದಕ್ಕೆ ಪ್ರಯತ್ನ ಮಾಡಿದ್ದು ಪೆರಿಯಾರ್ ರಾಮಸ್ವಾಮಿಯವರು. ಶುದ್ಧ ಸುಳ್ಳು. ನಾವು ಈ ನೆಲದ ಮೂಲ ನಿವಾಸಿಗಳು, ದುಡಿದು ಇತರರಿಗೂ ಬದುಕೋದಕ್ಕೆ ಅನ್ನವನ್ನು ನೀಡ್ತಕ್ಕಂಥವ್ರು. ಇದನ್ನು ನಾವು ಒಪ್ಪಕ್ಕಾಗಲ್ಲ. ನಿಮ್ಮ ಮೌಢ್ಯತೆ, ಅಂಧಕಾರದಿಂದ ನಮ್ಮ ಜನರನ್ನ ಹೊರಗೆ ತರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ದಿಟ್ಟು ತನದಿಂದ ಹೋರಾಟ ಮಾಡಿದಂಥ ಮಹಾನ್ ಚೇತನ ಪೆರಿಯಾರ್ ರಾಮಸ್ವಾಮಿಯವರು. ಇವ್ರ ಬಗ್ಗೆ ನಾವು ಭಾಳ ತಿಳಿಬೇಕಾಗೈತಿ, ಹೆಚ್ಚು ಹೆಚ್ಚು ತಿಳಿಬೇಕಾಗೈತಿ. ಆವಾಗ ನಾವು ಜ್ಞಾನಿಗಳಾಗ್ತೇವೆ, ಬುದ್ಧಿವಂತರಾಗ್ತೇವೆ, ವಿಚಾರವಂತರಾಗ್ತೇವೆ. ಕಾರಣ ಈ ದೇಶದಲ್ಲಿ ಬಹುತೇಕ ಜನರನ್ನು ಅಂಧಕಾರದಲ್ಲಿ ಇಟ್ಕೊಂಡು ತಮ್ಮ ಬದುಕನ್ನು, ತಮ್ಮ ಹಿತ ಸಾಧನೆಯನ್ನು ಮಾಡ್ತಕ್ಕಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಸಿಂಹಸಪನಾಗಿದ್ದವರು ಪೆರಿಯಾರ್ ರಾಮಸ್ವಾಮಿಯವರು. ಯಾಕಂದರೆ
ಸತ್ಯವನ್ನು ಒಂದು ಕಡೆಗೆ ಮರೆಮಾಚಿ ಸುಳ್ಳನ್ನು ಜನರಿಗೆ ತುಂಬಿ ತಮ್ಮ ಬದುಕನ್ನು ಕಟ್ಕೊತಕ್ಕಂಥ ದುಡಿದೇ ಬದುಕ್ತಕ್ಕಂಥ ಒಂದು ವರ್ಗ ನಿರಂತರವಾಗಿ ಈ ದೇಶದ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರನ್ನೂ ಶೋಷಣೆ ಮಾಡ್ಕೊಂತ ಬಂದಿರೋದೇ ಇದು ಮನುವಾದ. ಮನುವಾದಿಗಳು, ಪಟ್ಟಾಭದ್ರಹಿತ ಶಕ್ತಿಗಳು, ಸಮಯ ಸಾಧಕರು ಏನೂ ಹರಿದ ಜನರನ್ನು ತಮ್ಮ ಅಂಕಿತದಲ್ಲಿಟ್ಟುಕೊಂಡು ಬದುಕನ್ನು ಸಾಗಿಸ್ತಕ್ಕಂಥ, ದುಡಿದಲ್ಲೇ ಬದುಕನ್ನು ಸಾಗಿಸ್ತಕ್ಕಂಥ ಒಂದು ವರ್ಗ ಅಂತ ಇದ್ದರೆ ಅದು ಮನುವಾದಿಗಳು. ಅದಕ್ಕೆ ಜಾಗೃತರಾಗಬೇಕಾಗಿತ್ತು ನಾವು. ಅನೇಕ ಮಾನೀಯರು ಬುದ್ಧನ ಪೂರ್ವದಲ್ಲಿ ಚಾವಕರು, ಲೋಕಾಯುಕ್ತರು, ತರುವಾಯ ಬುದ್ಧ, ಬಸವಣ್ಣ, ವಾಲ್ಮೀಕಿ, ಅನಂತರ ಬಂದ ಪೆರಿಯಾರು, ಅಂಬೇಡ್ಕರು, ಕನಕದಾಸರು, ಇವರೆಲ್ಲರೂ ಅದರ ವಿರುದ್ಧನೇ ಹೋರಾಟ ಮಾಡಿರೋದು. ಆದ್ರೂ ಕೂಡ ಇದು ನಮ್ಮ ದೇಶದಲ್ಲಿ ನಿರಂತರವಾಗಿ ತಂದೇ ಆದಂಥ ಹಿತವನ್ನು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ತಾಯಿತ್ತು. ನಾವು ಜಾಗೃತರಾಗಬೇಕು ಅನ್ನೋದಾದರೆ ನಾವು ಪೆರಿಯಾರ್ ರಾಮಸ್ವಾಮಿಯವರ ವಿಚಾರವನ್ನು ಹೆಚ್ಚು ತಿಳಿಬೇಕು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಪೆರಿಯಾರ್ ಸಮಕಾಲೀನವರು. ಅನೇಕ ಬಾರಿ ಅವರು ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಜನರ ಬಗ್ಗೆ, ಶೋಷಣೆಗೆ ಒಳಗಾದಂಥ ಜನರ ಬಗ್ಗೆ ಇವರು ಭಾಳ ಚರ್ಚೆ ಮಾಡ್ತಾರೆ. ನಾವು ಅವರ ವಿಚಾರಗಳನ್ನು ಯಾರು ಇಟ್ಕೊಂಡು ಬದುಕು ಕಟ್ಕೊಂಡು ನಾವು ಕೂಡ ನಡ್ಕಂತೇವೆ, ಆವಾಗ ಮಾತ್ರ ಈ ಶೋಷಿತ ಸಮಾಜನ ಇವತ್ತು ಅದರಿಂದ ಮುಕ್ತಗೊಳಿಸೋದಕ್ಕೆ ಸಾಧ್ಯ ಐತಿ. ನಾವು ಹೊರಗೆ ಬರಬೇಕು. ಶುದ್ಧ ಸುಳ್ಳು, ಈ ಗುಡಿ ದೇವರು ನಾನು ಮಾಡಿಲ್ಲ ಯಾವತ್ತು. ನಾವು ನನ್ನ ವೈಯಕ್ತಿಕವಾಗಿ ಹೇಳ್ಬಿಡ್ತೀನಿ, ನಾನು ಅವ್ರ ವಿಚಾರಧಾರಿಗಳಲ್ಲಿ ಯಾವತ್ತು ತಿಳ್ಕೊಂಡಾದ ಮೇಲೆ ನಾವು ಈ ಗುಡಿಗಳು, ದೇವರುಗಳು ಇದ್ರ ಬಗ್ಗೆ ನಮಗೆ ಆಸಕ್ತಿ ಇಲ್ಲ. ಇವತ್ತು ಕೂಡ ನಾವು ಅದ್ರ ಬಗ್ಗೆ ದೂರಿದ್ವಿ. ಏನೂ ಆಗಲ್ಲ. ನಮಗೆ ಭಯವನ್ನು ಹುಟ್ಟಿಸ್ತಾರಷ್ಟೇ. ಭಯ ನಮಗೆ ಬೇಕಾಗಿಲ್ಲ. ಅದು ಯಾರೋ ಏರಿರೋದನ್ನು ನಾವು ಪಾಲನೆ ಮಾಡೋದು ಅಷ್ಟೊಂದು ಸಮದಾಸಿ ಅಲ್ಲ. ನಮಗೆ ತಿಳಿದ, ನಮಗೆ ಅನಿಸಿದ ರೀತಿಯಲ್ಲಿ ನಾವು ಬದುಕಬೇಕು ವಿನ ಯಾರೋ ಒಬ್ಬರು ನಮ್ಮ ಮೇಲೆ ಏರಿರ್ತಕ್ಕಂಥ ಒಂದು ಇದಕ್ಕೆ ನಾವು ಬಲಿಯಾಗಿ ನಾವು ಅದನ್ನು ನಡ್ಕೋಬೇಕು, ಅದು ಪಾಲನೆ ಮಾಡಬೇಕು ಅನ್ನೋಂಥದ್ದು ಇಲ್ಲಿಲ್ಲ. ಏನಕ್ಕೆಲ್ಲ ನಾವು ಹಣವನ್ನು ಖರ್ಚು ಮಾಡ್ತೀವಿ, ಎದಕ್ಕೆಲ್ಲ ನಾವು ದುಡ್ಡು 4 ರೂಪಾಯಿನ ಖರ್ಚು ಮಾಡ್ಕೊತೀವಿ. ಆದರೆ ಇಂಥ ಒಂದು ಒಳ್ಳೆಯ ವಿಚಾರವನ್ನು ಒಬ್ಬ ಮಾನವತಾವಾದಿ ಅಂತ ಪೆರಿಯಾರ್ ರಾಮಸ್ವಾಮಿ ಅಂತವರ ಒಂದು ಜನ್ಮದಿನಕ್ಕೆ ತಮ್ಮ ಒಂದಿಷ್ಟು ಸಹಾಯವನ್ನು ಮಾಡೋದೈತಲ್ಲ, ಅದು ಭಾಳ ದೊಡ್ಡತನ. ವಿನಾಕಾರಣ ಇವತ್ತು ಎದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ಕೊತೀವಿ ನಾವು. ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಸಹಾಯಹಸ್ತವನ್ನು ಯಾರು ನೀಡಿದಾರೋ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ಇದನ್ನು ಮುಂದಿನ ದಿನಗಳಾಗ ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮ ಜನರನ್ನ ಆ ಮೂಢ್ಯತೆ, ಅಂಧಕಾರದಿಂದ ಹೊರಗೆ ತರಬೇಕಾಗಿದೆ. ತರೋದಕ್ಕೋಸ್ಕರ ತಂದರೆ ಅವ್ರು ಜಾಗೃತರಾಗ್ತಾರೆ. ಯಾರೋ ಸ್ನೇಹಿತರು ಹೇಳ್ದಂಗೆ ಅವರು ಯಾವಾಗ ಇದನ್ನು ತಿಳ್ಕೊಂಡು ಹೊರಗೆ ಬಂದರು ಅಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು, ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಅವ್ರವ್ರ ಶಕ್ತಿ, ಸಾಮರ್ಥ್ಯ ಎಲ್ಲರಿಗೂ ಇರ್ತದೆ. ಅಧಿಕಾರ ಯಾವಾಗ ಹಿಡಿಬೇಕು, ನಾವು ಜಾಗೃತರಾಗಬೇಕು. ಜಾಗೃತರಾದಾಗ ಅಧಿಕಾರ ನಾವು ಹಿಡಿಯೋದಕ್ಕೆ ಸಾಧ್ಯ ಆಗತ್ತೆ. ನಾವು ಮೂಢ್ಯತೆ, ಅಂಧಕಾರದಲ್ಲಿ ಮುಳುಗಿದ್ರೆ ನಿಜವಾಗೂ ನಮಗೆ ಅದು ಆಗೋದಿಲ್ಲ, ಅದು ಅಸಾಧ್ಯ. ಆದ್ದರಿಂದ ನಾವು ಕೂಡ ನಮ್ಮ ಒಂದು ಜನರನ್ನ
ಜನರು ಇವತ್ತೇನಾಗಿದೆ ಪರಿಸ್ಥಿತಿ ಅಂದರೆ ಓಟು ಯಾರ್ದು, ಅದಕ್ಕೆ ಓಟ್ ಹಾಕೋರು ಯಾರು, ಅದರ ಅಧಿಪತಿ ಯಾರು, ಅದಕ್ಕೆ ಯಜಮಾನ ಯಾರು ಆಗ್ತದಾರೆ. ಅದಕ್ಕೆ ನಮ್ಮ ಓಟಿಗೆ ನಾವು ಯಜಮಾನರಾಗೋದಿಲ್ಲ, ಭಾಳ ಕಡಿಮೆ ಆಗಿಬಿಟ್ಟತ್ತೆ. ದಲಿತರು, SC ST ನಾವೇನು OBCಗಳು ಎಲ್ಲರೂ ಇದಾವಲ್ಲ, ನಮ್ಮ ಓಟುಗಳಿಗೆ ಯಜಮಾನ ಯಾರೋ ಇರ್ತಾನೆ, ನಾಯಕ ಯಾರೋ ಇರ್ತಾನೆ. ಅದು ನಮ್ಮ ಜಾತಿಗೆ ನಮ್ಮ ಜನಾಂಗದವರೇ ಲೀಡ್ರು, ನಾಯಕರು ಆಗಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಯಾವಾಗ ನಾವು ಈ ಮೋಢ್ಯತೆಯಿಂದ ಅಂಧಕಾರದಿಂದ ಹೊರಗೆ ಬಂದು ಜಾಗೃತ ಆಗ್ತಾವೋ ಅವಾಗ ಅದು ಸಾಧ್ಯ ಐತಿ. ಅದಕ್ಕೆ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡಿದರೆ ಅದು ಸಾಧ್ಯ ಇದೆ. ಯಾಕಂದರೆ ಇಲ್ಲಿ ಬಹುತೇಕ ಈ ದೇಶದಲ್ಲಿ 120 ಲೋಕಸಭಾ ಸದಸ್ಯರಿದ್ದಾರೆ ದಲಿತರು. 120 ಜನ ಲೋಕಸಭಾ ಸದಸ್ಯರು ಈ ದೇಶದಲ್ಲಿದ್ದಾರೆ. 4322 ಜನ ಈ ದೇಶದ MLAಗಳಲ್ಲಿ ದಲಿತರೆಯ ಈ ದೇಶದಲ್ಲಿ 1860 ಜನ MLAಗಳಿದ್ದಾರೆ. ಎಷ್ಟು ಜನ ಮುಖ್ಯಮಂತ್ರಿಗಳಾಗ್ತಾರೆ? ಯಾರು ಇಲ್ಲಿವರೆಗೂ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿದೆ? ಕಾರಣ ನಮ್ಮಲ್ಲಿ ಕೊರತೆ ಇದೆ. ಏನು ಕೊರತೆ ಇದೆ? ನಾವು ಬಹುಸಂಖ್ಯಾತರು ಈ ದೇಶದಲ್ಲಿದ್ದೀವಿ, ನಮಗೂ ಅಧಿಕಾರ ಬೇಕು, ನಾವು ಅಧಿಕಾರ ಹಿಡಿಬೇಕು ಅನ್ನೋದಾದ್ರೆ ನಮ್ಮಲ್ಲಿ ಒಗ್ಗಟ್ಟಬೇಕು ಅನ್ನೋದು ನಮ್ಮಲ್ಲಿ ಅದರ ಕೊರತೆ ಇದೆ. ನಾವು ಯಾರಾದರೂ ಒಬ್ಬರು ಹೋಗ್ತಾ ಇದ್ದಾರೆ ಮೇಲೆ ಅಂದರೆ ಅವನೇನಾದರೂ ಮಾಡಿ ಹಿಡಿದು ನಿಲ್ಲಿಸೋ ಅಂಥ ಪ್ರಯತ್ನವನ್ನು ನಾವು ಮಾಡ್ತಾವಿನ, ಯಾರಾದರೂ ಒಬ್ಬನು ಮೇಲೆ ಹೋಗ್ತದಾನೆ ಅಂದರೆ ಅವನನ್ನು ನಾವು ಮೇಲೆ ಕಳಿಸೋದಕ್ಕೆ ನಾವು ಯಾರೂ ಇಷ್ಟಪಡೋದಿಲ್ಲ. ಅದೇ ನಮ್ಮಲ್ಲಿರ್ತಕ್ಕಂಥ ಕೊರತೆ. ಆದ್ದರಿಂದ ನಾವು ಈ ದಿಕ್ಕಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂಥವ್ರು ಯಾರಿರ್ತಾರೋ ಅವರಿಗೆಲ್ಲ ಅಧಿಕಾರವನ್ನು ಪಡೆಯೋದಕ್ಕೆ ಇಂಥ ಕಾರ್ಯಕ್ರಮಗಳು ಜನ ಜಾಗೃತರಾಗಿ ಇದರಿಂದ ಜಾಗೃತರಾದಾಗ ಅಧಿಕಾರಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತೈತಿ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಈ ಕೆಲಸ ನಾವು ಮುಂದಿನ ದಿನಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡೋಣ. ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇರಬೇಕು. ನಡೆದಾಗ ಮಾತ್ರ ಸಾಧ್ಯ ನಾವು ಪ್ರಜ್ಞಾವಂತರಾಗೋದಕ್ಕೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮಗೂ ಕೂಡ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಯ ಎಲ್ಲ ಮುಖಂಡರಿಗೂ ತಮ್ಮೆಲ್ಲರಿಗೂ ವಂದಿಸಿ, ಕೆಲವೊಂ ಓದಿನಿಂದ ಕಲಿತು, ಕೆಲವೊಂ ಬಲ್ಲಿದರಿಂದ ಕಲಿತು, ಕೆಲವೊಂ ಅನುಭವಗಳಿಂದ ಕಲಿತು. ಅನುಭವಗಳಿಂದ ಕಲಿತಂಥವರು ಡಾಕ್ಟರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಮತ್ತು ಪೆರಿಯಾರ್ ಅವರ ಸಮಾಗಮ. ಅಂಬೇಡ್ಕರ್ ಅವರನ್ನು ಪೆರಿಯಾರು 1940ನೇ ಇಸ್ವಿಯಲ್ಲಿ ಒಂದು ದಿನ ಕೂತು ಅವ್ರ ಜೊತೆ ಭಾಳ ಚರ್ಚೆಗಳನ್ನು ಮಾಡ್ತಾರೆ. ಇವತ್ತು ನಾನು ಹೇಳೋದಾದರೆ ಬುದ್ಧ, ಬಸವಣ್ಣ, ನಾರಾಯಣಗುರು, ಜ್ಯೋತಿಬಾ ಫುಲೆ ಅದು ಒಂದು ವರ್ಗ ಇದೆ. ಆದರೆ ಪ್ರಪಂಚದಲ್ಲಿಯೇ ಒಂದು ಹೆಸರಾಂತ ಜ್ಞಾನಿಗಳಾದಂಥವರು ಅಂಬೇಡ್ಕರ್ ಅವರು. ಹಾಗೆಯೇ ಈ ಕಡೆ ತಮಿಳುನಾಡಿನಲ್ಲಿ ತಮಿಳುನಾಡಿನ ಪೆರಿಯರ್ ಅಂದರೆ ತಂದೆ, ತಮಿಳುನಾಡನ್ನು ಒಂದು ಈ ದೇಶದಲ್ಲಿ ಸ್ವತಂತ್ರವಾದಂತಹ ವಿಚಾರವಂತಿಕೆ ಇವತ್ತು ಅಲ್ಲಿದೆ. ಅದರ ಪರಿಣಾಮದಿಂದ ಕೇರಳದಲ್ಲಿ ಬಲಿಷ್ಠವಾದಂಥ ವೈಚಾರಿಕತೆ ಇದೆ. ಅಲ್ಲಿಂದ ಆಂಧ್ರದಲ್ಲಿ ವೈಚಾರಿಕತೆ ಇದೆ. ಆಂಧ್ರ ಮತ್ತು ಕೇರಳ, ತಮಿಳುನಾಡಿನಲ್ಲಿರುವಷ್ಟು ಜಾಗೃತಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಆದ್ದರಿಂದ ನಾನು ನಿಮಗೆ ಕೇಳಿಕೊಳ್ಳೋದಷ್ಟೇ ಗೆಳೆಯರೇ, ನಿಮಗೆ ನಾನು ಉಪದೇಶ ಮಾಡ್ತಾ ಇಲ್ಲ. 70ರ ದಶಕದಿಂದ ನಾನು ಉಪವಾಸ ವನವಾಸ ಇದ್ದು ಇಂಥ ಸಭೆ ಸಮಾರಂಭಗಳಲ್ಲಿ ಯಾರು ಎಷ್ಟೇ ಮಾತಾಡಿದರೂ ಕೂಡ ಆ ಮಾತುಗಳನ್ನು ಕೇಳಿಸಿಕೊಂಡು ಬಂದಂಥವನು ನಾನು. ಆದರೆ ಇವತ್ತು 1 ಗಂಟೆ 2 ಗಂಟೆ ನೀವು ಕೂರಕ್ಕಾಗಲ್ಲ ಅಂತೇಳಿದರೆ ಅದು ನಿಮಗೆ ಆಗುವಂತಹ ನಷ್ಟ. ಈ ಸಭೆಯ ಆರಂಭದಿಂದ ಕೊನೆಯವರೆಗೂ ಯಾರಿರ್ತೀರಿ? 100 ಪುಸ್ತಕಗಳನ್ನು ಓದಿದಷ್ಟು ನೀವು ಜಾಣರಾಗ್ತೀರಿ. ಆದ್ದರಿಂದ
ಇಲ್ಲಿ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ. ಆದರೆ ಹಸಿವನ್ನು ಗೆಲ್ಲಬೇಕು ನಾವು, ಬಡತನವನ್ನು ಗೆಲ್ಲಬೇಕು ನಾವು. ಇಲ್ಲಿ ಬಂದಿರುವಂಥ ಬಹಳಷ್ಟು ಜನಗಳು ನಮ್ಮ ಹಳ್ಳಿಗಳಲ್ಲಿ, ನಗರದಲ್ಲಿ, ನಮ್ಮ ಮನೆಗಳಲ್ಲಿ ಎಂತಹ ತೊಂದರೆಗಳಿದ್ದಾವೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ರೂಪಿಸಬೇಕು ಅನ್ನೋದಾದರೆ ನಾವು ಇಂಥ ಸಭೆಗಳಲ್ಲಿ ಭಾಗವಹಿಸಬೇಕು. ಇನ್ನು ಭಯದ ವಾತಾವರಣ ಇದೆ. ನನಗೆ 2-3 ಜನರನ್ನು ನಾನು ಕೇಳಿದೆ, ಇಲ್ಲ ಅಲ್ಲಿಗೆ ಬರೋಕ್ಕೆ ನಮಗೆ ಕಷ್ಟ ಆಗುತ್ತೆ, ಕಾಂಗ್ರೆಸ್ ಪಕ್ಷದವರು ನಾವು, ಹಾಗಾಗಿ ನಮಗೆ ಕೆಲವು ಆದೇಶಗಳು ಬಂದಿದ್ದಾವೆ ಅಂತ ಹೇಳಿದರು. ಗೆಳೆಯರೇ, ಆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥವರು ನಾವು ನೀವು. ಈ ರಾಜ್ಯದಲ್ಲಿ SC STಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಈ ಸರ್ಕಾರವನ್ನು ನಾವು ಅಧಿಕಾರಕ್ಕೆ ತಂದ್ವಿ. ನಮಗೆ ವಿಶೇಷವಾದಂಥ ಸ್ಥಾನಮಾನ ಗೌರವವನ್ನು ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ. ಯಾವುದೇ ಸರ್ಕಾರ ಆಗಲಿ, ಸಿದ್ದರಾಮಯ್ಯನನ್ನು ಇವತ್ತು ಯಾವ ರೀತಿಯಲ್ಲಿ ಬೆದರಿಸ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ, ಅದು ನಮ್ಮಂತರಿಗೆ ಗೊತ್ತಾಗ್ತಾ ಇದೆ. ಅವರು ಯಾರು ಏನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಈಗ ಮಾತಾಡಿ ಹೋದಂಥ AB ರಾಮಚಂದ್ರಪ್ಪನವರಾಗಲಿ, ನಮ್ಮ ವಿನಯ್ ಕುಮಾರ್ ಅವರಾಗಲಿ ಸೂಕ್ಷ್ಮವಾಗಿ ನಿಮ್ಗೆ ಹೇಳಿದ್ದಾರೆ, ನಮಗೆ ಭಾಳ ದೊಡ್ಡ ಗಂಡಾಂತರ ಇದೆ. ಆ ಗಂಡಾಂತರವನ್ನು ನಾವು ಎದುರಿಸಬೇಕಾದ್ರೆ ಸರಿಯಾದಂಥ ಜ್ಞಾನವನ್ನು ನಾವು ಪಡ್ಕೋಬೇಕಾಗತ್ತೆ. ಅದು ನಮ್ಮ ರಕ್ತದಲ್ಲೇ ಇರಬೇಕಾಗತ್ತದು. ನಾವು ಧೈರ್ಯವಂತರಾಗಬೇಕಾಗತ್ತೆ. ಧೈರ್ಯವಿಲ್ಲದೆ ಇದ್ದರೆ ನಾವೇನನ್ನು ಸಾಧನೆ ಮಾಡೋಕ್ಕಾಗಲ್ಲ. ಭಾಳ ಜನ ಇವತ್ತು ವಿದ್ಯಾವಂತರಿದ್ದಾರೆ, ಶ್ರೀಮಂತರಿದ್ದಾರೆ, ಬೇಕಾದಷ್ಟು ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ಇರೋರಿದ್ದಾರೆ. ಆದರೆ ನಾವು ಇವತ್ತು ನೋಡ್ತಾ ಇದ್ದೇವೆ 224 ಜನ ಏನು ವಿಧಾನಸಭೆಯಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಮಾತಾಡೋಕ್ಕೆ ಬರದೇ ಇರುವಂತಹ ವ್ಯಕ್ತಿಗಳು, ಜಾತ್ಯತೀತ ನಿಲುವನ್ನು ಒಪ್ಪದೇ ಇರುವಂತಹ ವ್ಯಕ್ತಿಗಳು ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಆದ್ದರಿಂದ ಜಾತ್ಯತೀತ ನಿಲುವನ್ನು ಇಟ್ಟುಕೊಂಡು ಬಂದಂಥ ಕಮ್ಯುನಿಸ್ಟ್ ಪಕ್ಷಗಳನ್ನು, ಜಾತ್ಯತೀತ ನಿಲುವನ್ನು ಇಟ್ಟುಕೊಂಡು ಬಂದಂಥ ಸಮಾಜವಾದಿ ಪಕ್ಷಗಳನ್ನು ನಿರ್ನಾಮ ಮಾಡಿದಂಥ ಈ ವ್ಯವಸ್ಥೆ ಈ ದೇಶದಲ್ಲಿದೆ. ಅವರ ಚಿಂತನೆಗಳನ್ನು ಒಂದಿಷ್ಟು ಸಮಕಾಲೀನಗೊಳಿಸ್ಕೊಂಡು 4-6 ಮಾತುಗಳನ್ನು ಮಾತ್ರ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೇನೆ. ಈ ಭಾರತೀಯ ಪರಂಪರೆಯಲ್ಲಿ ನಾವು ಪ್ರಧಾನವಾದಂಥ 3 ದಾರಿಗಳನ್ನು ನೋಡ್ತೀವಿ. ಒಂದು, ಯಥಾರ್ಥ ವ್ಯವಸ್ಥೆಯನ್ನು ನಿರಂತರ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರೋ ಒಂದು ಚಳುವಳಿ ಇದೆ ನಮ್ಮಲ್ಲಿ. ಎರಡನೇದು, ಅದರ ಜೊತೆಗೆ ಒಂದಿಷ್ಟು ಅರೆ ಸುಧಾರಣಾವಾದಿಗಳು ಆಯಾಯ ಕಾಲಕ್ಕೆ ಅಗತ್ಯವಾದಂಥ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡಿಕೊಂಡು ಯಥಾರ್ಥ ವ್ಯವಸ್ಥೆಯನ್ನು ಜೀವಂತ ಉಳಿಸ್ಕೊಳ್ಳುವ ಪ್ರಯತ್ನ ಇನ್ನೊಂದು ಕಡೆ ಇದೆ. ಅದು ಪ್ರಧಾನವಾಗಿ ಬ್ರಿಟಿಷರು ಈ ದೇಶಕ್ಕೆ ಬಂದಾಗ ಅರೆ ಸುಧಾರಣಾವಾದಿಗಳು ಈ ಕೆಲಸವನ್ನು ಮಾಡಿದರು. ಇನ್ನೊಂದಿಷ್ಟು ಜನ ಸುಧಾರಣಾವಾದಿಗಳಿದ್ದಾರೆ. ಸಾಮಾಜಿಕ ಸುಧಾರಣೆಯನ್ನು ಕಣ್ಣಲ್ಲಿಟ್ಕೊಂಡ್ಬಿಟ್ಟು ಹೋರಾಟ ಮಾಡುವಂಥ ಇನ್ನೊಂದು ವರ್ಗ ಇದೆ. ಮತ್ತೊಂದು ವರ್ಗ ಪರಿವರ್ತನವಾದಿ ಹೋರಾಟ. ಪರಿವರ್ತನವಾದಿ ಹೋರಾಟ ಅಂತಂದರೆ ಸ್ಥಾಪಿತ ವ್ಯವಸ್ಥೆಯನ್ನು ನಾಶಗೊಳಿಸಿ ಅದರ ಜಾಗದಲ್ಲಿ ಹೊಸದೊಂದನ್ನು ಕಟ್ಟುವಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ನಾವು ಬುದ್ಧನಿಂದ ನೋಡ್ತೀವಿ. ಬುದ್ಧ ಮಾಡಿದ್ದಿದೆ ಕೆಲಸವನ್ನು, ಬಸವಣ್ಣ ಮಾಡಿದ್ದಿದೆ ಕೆಲಸವನ್ನು, ಕನಕ ಮಾಡಿದ್ದಿದೆ ಕೆಲಸವನ್ನು, ಅಂಬೇಡ್ಕರ್ ಸಂವಿಧಾನ ಮುಖ್ಯನ ಮಾಡಿದಂಥ ಇದೇ ಕೆಲಸವನ್ನು, ಮತ್ತು ಪೆರಿಯಾರವರು. ಈ ಸುಧಾರಣಾವಾದಿಗಳು ಮತ್ತು ಅರೆ ಸುಧಾರಣಾವಾದಿಗಳು ಏನಿದ್ದಾರಲ್ಲ, ಅವರು ಪ್ರಾಚೀನವಾದದ್ದು ಅಂತ ಏನಿದಿಲ್ಲ ಅದನ್ನು ಒಪ್ಕೊಂಡೇ ಆಯಾಯ ಕಾಲಕ್ಕೆ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು, ಪ್ರತಿರೋಧಗಳು ಎದುರಾದಾಗ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡ್ಕೊಂಡು ಮುಂದೆ ಸಾಗುವಂಥ ಒಂದು ಪ್ರಕ್ರಿಯೆ ಇದು. ಈಗ ಉದಾಹರಣೆ ಅಂತಂದರೆ ಹರಿಹರದಲ್ಲಿ ಹರಿಹರೇಶ್ವರ ದೇವರಿದೆ. ಅರ್ಧ ಹರಿ ಇನ್ನರ್ಧ ಹರ. ಹಿಂದೆ ಶೈವರು ಮತ್ತು ವೈಷ್ಣವರ ನಡುವೆ ಭಾಳ ದೊಡ್ಡ ಸಂಘರ್ಷ ಆರಂಭ ಆಯಿತು. ಭಾಳ ದೊಡ್ಡ ಸಂಘರ್ಷ ಆದಾಗ ಈ ವೈಷ್ಣವರು ಒಂದಿಷ್ಟು ಜಾಣರು ಅವ್ರೇನು ಮಾಡಿದ್ರು ಅಂತಂದರೆ ಈ ಸಂಘರ್ಷವನ್ನು ದಮನ ಮಾಡಲಿಕ್ಕೆ
ಹರಿಹರ ಬೇರೆ ಎಲ್ಲ ಎರಡು ಒಂದೇ ಅಂತ ಹೇಳಿ ನಮ್ಮನ್ನೂ ಒಳ ಬಿಟ್ಕೊಂಡಂಗೆ ಮಾಡಿ ಈ ಒಂದು ದೇವರನ್ನು ಸ್ಥಾಪಿಸ್ಕೊಂಡು ಯಥಾರ್ಥದ ಪೂಜೆ ಮಾಡ್ಕೊಂಡು ಒಳ ಕೂತ್ಕೊಂಡ್ರು, ನಾವು ಸಮಾಧಾನ ಮಾಡ್ಕೊಂಡು ಹೊರ ಕೂತ್ಕೊಂಡ್ವಿ. ಇದು ಸುಧಾರಣವಾದಿಗೆ ಒಂದು ಸಣ್ಣ ಉದಾಹರಣೆ. ವೈದಿಕ ಪರಂಪರೆ ಹುಟ್ಟಾಕಿರುವಂಥ ಈ ಶ್ರೇಣೀಕರಣ ಸಾಮಾಜಿಕ ವ್ಯವಸ್ಥೆ ಏನಿದೆಲ್ಲ ಅದನ್ನು ನಾಶಗೊಳಿಸೋದು, ಮಾನವರೆಲ್ಲರೂ ಸಮಾನರು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಹೊರಡುವಂಥ ಪರಿವರ್ತನವಾದಿ ಚಳುವಳಿ ಪೆರಿಯಾರವದು. ಅನಾದಿ ಕಾಲದಿಂದ ಯಾವ ದೇವರು, ಧರ್ಮ, ನಂಬಿಕೆ, ಆಚರಣೆ, ಸಂಸ್ಕೃತಿ, ಪರಂಪರೆ ಇವೇನಿದವಲ್ಲ ಇವೆಲ್ಲವೂ ಕೂಡ ಮೇಲ್ಜಾತಿಗಳಿಗೆ ಪೂರಕವಾಗಿ ರೂಪುಗೊಂಡಂಥ ವ್ಯವಸ್ಥೆ ಅದು. ಶ್ರೇಣೀಕರಣ ಸಾಮಾಜಿಕ ವ್ಯವಸ್ಥೆಯನ್ನು ನಿರಂತರ ಉಳಿಸುವುದರ ಅದು ಒಂದು ಭಾಗ. ಅದು ನಾವು ಸತ್ಯ ಅಂತೀವಿ. ಸತ್ಯ ಅಂದರೆ ಏನು? ನಾವು ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲ. ಸತ್ಯದ ಮಾನದಂಡ ಯಾವುದು? ಇದು ಸುಂದರ ಅಂತೀವಿ. ಹೌದು, ಅದಕ್ಕೆ ಸುಂದರಕ್ಕಿರುವಂಥ ಮಾನದಂಡ ಯಾವುದು? ಇದು ಕೆಟ್ಟದ್ದು ಅಂತೀವಿ. ಕೆಟ್ಟದ್ದರ ಮಾನದಂಡ ಯಾವುದು? ನಾವು ಈ ಥರ ಪ್ರಶ್ನೆಗಳನ್ನು ಮಾಡ್ಕೊಳ್ಳೋದಿಲ್ಲ. ಒಪ್ಪಿತವಾದಂಥ ಅರ್ಥವೊಂದನ್ನು ನಮ್ಮ ಪರಂಪರೆ ನಮ್ಮ ತಲೆ ಒಳಗೆ ಬಿತ್ತಿರುತ್ತೆ. ಅದನ್ನು ಯಥಾರ್ಥ ಇಟ್ಕೊಂಡು ನಾವು ಬದುಕ್ತಾ ಇರ್ತೀವಿ. ನಾವು ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ಕನಿಷ್ಠ. ನಮ್ಮ ಶೂದ್ರರು ಕೂಡ ಸೋಮವಾರ ಮಾಂಸ ತಿನ್ನಲ್ಲ, ಗುರುವಾರ ಅಮಾವಾಸ್ಯೆ ತಿನ್ನಲ್ಲ, ಶನಿವಾರ ಮಾಂಸ ತಿನ್ನೋದಿಲ್ಲ. 2, 3, 4 ಡಿಗ್ರಿ ತಗೊಂಡಿರ್ತೀವಿ. ಸೋಮವಾರ ನಾನು ಮಾಂಸ ತಿನ್ನಲ್ಲ. ಯಾಕೆ ಸೋಮವಾರ ಮಾಂಸ ತಿನ್ನೋದು ಬಿಟ್ಟಿದ್ದೀವಿ? ಯಾವ ಕಾರಣಕ್ಕಾಗಿ ಮಾಂಸ ತಿನ್ನೋದು ಬಿಟ್ಟಿದ್ದೀವಿ? ಮಾಂಸಾಹಾರ ಹೇಗೆ ಕನಿಷ್ಠ, ಸಸ್ಯಾಹಾರ ಯಾಕೆ ಶ್ರೇಷ್ಠ? ನಾವು ಪ್ರಶ್ನೆ ಮಾಡ್ಕೊಳಕ್ಕೆ ಹೋಗೋದೇ ಇಲ್ಲ. ಹಂಗೆ ನೋಡ್ರೆ ಈ ದೇಶಕ್ಕೆ ಆಕಳು ತಿನ್ನೋದು ಹೇಳ್ಕೊಟ್ರೆ ಬ್ರಾಹ್ಮಣರು. ಎಂಥ ಆಕಳನ್ನ ಕರ್ಕೊಂಬಂದವರೇ ಈ ದೇಶಕ್ಕೆ ಅವರೇನೆ. ನಮ್ಮದು ಹೆಮ್ಮೆ, ನಮ್ಮದು ದ್ರಾವಿಡ ಸಂಸ್ಕೃತಿ. ನಮ್ಮದು ಆಕಳನ್ನ ಕರ್ಕೊಂಬಂದ್ಬಿಟ್ಟು ಅದನ್ನು ಯಜ್ಞದ ಸಂದರ್ಭದ ಕಡಿಯೋದಾಗಲಿ, ಅದು ಯಾವ್ಯಾವ ಅಂಗಗಳನ್ನು ಯಾವ್ಯಾವ ದೇವರಿಗೆ ಅರ್ಪಣೆ ಮಾಡಬೇಕಂತ ವೇದ ಮತ್ತು ವಾಜಪೇಯಿ ಸಂಹಿತೆಯಲ್ಲೆಲ್ಲ ಬರ್ಕೊಂಡ್ರು ಅವರೇನೆ, ನಾವಲ್ಲ. ಅದು ಅತ್ಯಂತ ಪವಿತ್ರ ಪ್ರಾಣಿ, ಅದಕ್ಕಾಗಿ ತಿನ್ನಬೇಕು ಅಂತ ಹೇಳಿದವರು ಅವರೇ. ಯಾವಾಗ ಬುದ್ಧ ಅಹಿಂಸಾ ತತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಆರಂಭಿಸಿದೋ ಅವತ್ತು ಇವರು ಅಹಿಂಸಾ ತತ್ವವನ್ನು ಪ್ರತಿಪಾದನೆ ಮಾಡೋಕ್ಕೋಸ್ಕರ, ಯಾಕಂದರೆ ಧರ್ಮ ನಾಶ ಆಗಿಬಿಡುತ್ತೆ, ವೈದಿಕ ಧರ್ಮ ನಾಶ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ 3 ಕೋಟಿ ದೇವರುಗಳಿದ್ದಾವೆ ಅಂತೇಳಿ ಪೂಜೆಗಾರರ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಇದ್ರ ಬಗ್ಗೆ ಅಂಬೇಡ್ಕರ್ ವೆರಿ ಸೀರಿಯಸ್ ಬರೀತಾ ಹೋಗ್ತಾರೆ. ಯಾಕೆ ಇದನ್ನೆಲ್ಲ ಉಲ್ಲೇಖ ಮಾಡ್ತೀನಿ ಅಂತಂದರೆ, 2000 ವರ್ಷ ಪರಂಪರೆ ಉದ್ದಕ್ಕೂ ಕೂಡ ವಿನಯ್ ಅವರಿಗೆ ಹೇಳಿದಾಗೆ 2000 ವರ್ಷದ ಪರಂಪರೆ ಉದ್ದಕ್ಕೂ ನಮ್ಮ ಒಳಗೆ ಬೌದ್ಧಿಕ ದಾಸ್ಯವೊಂದನ್ನು ಕಟ್ಟಿಟ್ಬಿಟ್ಟಾರೆ. ನಾನು ನಿನ್ನೆ ಬೆಂಗಳೂರು ಕೂಡ ಸೌಹಾರ್ದತೆ ಮತ್ತು ವೈವಿಧ್ಯತೆ ಎನ್ನುವಂಥ ಒಂದು ಸ್ಟೇಟ್ ಲೆವೆಲ್ ಸೆಮಿನಾರ್ ಸಮರ್ಪ ಭಾಷಣಕ್ಕೆ ಇದ್ದೇ ಮಾತಾಡ್ತಿದ್ದೆ ನಾನು. ಸೌಹಾರ್ದತೆ ಅಂದರೆ ಹೇಗೆ? ಸೌಹಾರ್ದತೆ ನಾಡಿನೊಳಗೆ ಬಿತ್ತುತ್ತಿರೋರು ಯಾರು? ಸೌಹಾರ್ದತೆ ಮುರಿತಿರೋರು ಯಾರು? ಈಗ ನಾವು ಒಂದು ದಿವಸ ಸೋಮವಾರ ಮಾಂಸ ತಿನ್ನೋದು ಬಿಟ್ಟಿದ್ದೀವಿ. ನಾವು ಅಪ್ಪಿತಪ್ಪಿ ತಿನ್ನೋದಿಲ್ಲ. ಯಾಕೆ ಅಂತಂದರೆ ಅದು ಬಸವಣ್ಣನ ದಿನ, ಬಸವೇಶ್ವರನ ದಿನ. ಆ ಕಾರಣಕ್ಕೆ ನಾವು ಅವತ್ತು ಬ್ಯಾಸ ಬಿಡಲ್ಲ. ನಾವು ನಿಮ್ಮಂಥ ಮೇಲ್ಜಾತಿಗಳು ಏನು ಮಾಂಸ ತಿನ್ನೋ ಬಿಟ್ಟವಿದಾವಲ್ಲ, ಅರ್ಥಾತ್ ಮಾಜಿ ದಲಿತರದ್ರಲ್ಲೀಗ, ಅರ್ಥಾತ್ ಲಿಂಗಾಯತರು, ಅವರು ಮಾಂಸ ತಿನ್ನಲು ಅನ್ನೋ ಕಾರಣಕ್ಕೋಸ್ಕರ ಈ ಬಹುಸಂಖ್ಯಾತರು ಪ್ರಬಲ ಸಮುದಾಯಕ್ಕೋಸ್ಕರ ನಾವು ಒಂದು ದಿವಸ ಮಾಂಸ ಬಿಟ್ಟು ನಿಮ್ಮ ಜೊತೆ ಸಂಸ್ಕೃತಿ ಜೊತೆಗೆ ನಾವು ಒಂದಾಗ್ತೀವಿ ಅಂತ ನಾವು ಸಾಮರಸ್ಯದ ಹಸ್ತ ಚಾಚೋದದು. ಈ ಥರದ ಸೌಹಾರ್ದತೆಯನ್ನು ಕಾಪಾಡಿಕೊಂಡಂಥ ಮೂಲ ಬೇರು ಯಾವುದಂದರೆ ದ್ರಾವಿಡ ಸಂಸ್ಕೃತಿ. ಪೆರಿಯರ್ ಯಾಕೆ ದ್ರಾವಿಡ ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡಿರಂದರೆ ಈ ಕಾರಣಕ್ಕೆ. ಇವತ್ತು ದ್ರಾವಿಡ ಸಂಸ್ಕೃತಿ ಎಲ್ಲಿ ನಿಜವಾದಂಥ ದ್ರಾವಿಡ ಸಂಸ್ಕೃತಿ, ದ್ರಾವಿಡ ಭಾಷೆ, ಆಹಾರ ಪದ್ಧತಿ, ಸ್ವಾಭಿಮಾನ ಏನಾರು ಉಳಿದಿದೆ ಅಂತಂತಂದರೆ ಅದು ತಮಿಳುನಾಡು ಮಾತ್ರ. ಉಳಿದಂತೆ ಏನು ದ್ರಾವಿಡ ಈ ದಕ್ಷಿಣ ಭಾರತದ ಪ್ರದೇಶಗಳಿದ್ದಾವಲ್ಲ, ನಾವೆಲ್ಲರೂ ಕೂಡ ಸಂಸ್ಕೃತೀಕರಣಕ್ಕೊಳಗಾಗಿದ್ದೇವೆ. ಅಪ್ಗ್ರೇಡ್ ಆಗಲಿಕ್ಕೆ ಟ್ರೈ ಮಾಡ್ತೀವಿ ನಾವು. ಮೇಲ್ಜಾತಿಗಳ ಸಂಸ್ಕೃತಿಗೆ, ಧರ್ಮದ ನೆಲೆಗಟ್ಟುಗಳಿಗೆ ಅಪ್ಗ್ರೇಡ್ ಆಗಲಿಕ್ಕೆ ನಾವು ಟ್ರೈ ಮಾಡ್ತೀವಿ ನಾವು. ಇವತ್ತು ಏನಾರು ಕೂಡ ಉಳಿದಿದೆ ಅಂತಂತಂದರೆ ತಮಿಳುನಾಡು ಮಾತ್ರ. ಕಾರಣ ಬಿಕಾಸ್ ಆಫ್ ಪೆರಿಯಾರ್. ಪೆರಿಯಾರ್ ಒಬ್ಬರು ಇವತ್ತು ಸ್ವಾಭಿಮಾನ ಚಳುವಳಿಯನ್ನು ಆರಂಭಿಸಿ
ಇವತ್ತು ನನ್ನ ಭಾಷೆ, ನನ್ನ ಮೈಬಣ್ಣ, ನನ್ನ ಆಹಾರ ಪದ್ಧತಿ, ನನ್ನ ಪ್ರದೇಶ ಯಾವುದರಿಂದ ಕನಿಷ್ಠವಲ್ಲ ಶ್ರೇಷ್ಠವಲ್ಲ ಅಂತ ಬೋಧನೆ ಮಾಡಿದಂಥ ಮಹಾನ್ ವ್ಯಕ್ತಿಯವರು. ಇವತ್ತು ನಾನು ಕರಗಿದ್ದೀನಿ ಅಂತ ನಾನು ಚೆನ್ನಾಗಿಲ್ಲ ಅಂದ್ಕೊಂತೀವಿ. ನಾವು ಕರಗಿರೋ ಹುಡುಗ ಕೂಡ ಬಿಳಿ ಹುಡುಗಿ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಡ್ತಾನೆ, ಯಾಕಂದ್ರೆ ಅದು ಸೌಂದರ್ಯ ಅಂತ. ಆದರೆ ತಮಿಳ್ನಾಡವರು ಅವ್ರ ಮೈಬಣ್ಣವನ್ನು ಅಸಾಧ್ಯ ಪ್ರೀತಿಸ್ತಾರೆ. ಅವರ ದ್ರಾವಿಡ ಭಾಷೆಯ ಮೂಲ ಭಾಷಿಕ ನೆಲೆಗಳನ್ನು ಇವತ್ತು ಜೀವಂತ ಉಳಿಸ್ಕೊಂತಾರೆ. ಇಡೀ ದೇಶದ ರಾಜಕೀಯ ಚಿತ್ರಣ ಒಂದಾದರೆ ತಮಿಳುನಾಡಿನ ರಾಜಕೀಯ ಚಿತ್ರಣವೂ ಬೇರೆಯೇ ಇರುತ್ತೆ. ಅವರು ಕೇಂದ್ರ ಸರ್ಕಾರ ಅಂತ ಯಾವತ್ತೂ ಕರೀತಿಲ್ಲ, ಅವರು ಒಕ್ಕೂಟ ಸರ್ಕಾರ ಅಂತ ಕರೀತಾ ಹೋಗ್ತಾರೆ. ನಾವು ಇನ್ನೂ ಕೂಡ ಕೇಂದ್ರ ಸರ್ಕಾರ ಅಂತ ಕರೆಯೋರಿದ್ದೇವೆ ನಾವು. ಅರ್ಥಾತ್ ಈ ವೈದಿಕ ಪರಂಪರೆ ಹುಟ್ಟಾಕಿರುವಂಥ ಈ ಬೌದ್ಧಿಕ ಜೀತದ ಬೇರುಗಳು ನಮ್ಮೊಳಗೆ ಇವತ್ತು ಮೊಳೆತಿದ್ದಾವೆನ್ನ ಗಮನಿಸ್ಬೇಕು ನಾವು. ಅವರ ಹೋರಾಟ ಅತ್ಯಂತ ತೀವ್ರವಾದಂಥ ಹೋರಾಟಕ್ಕೆ ಹಲವು ಮಾದರಿಗಳಿದ್ದಾವೆ, ತುಂಬ ಮಾದರಿಗಳಿದ್ದಾವೆ. ಅಂಬೇಡ್ಕರ್ದು ಒಂದು ಮಾದರಿ, ಪೆರಿಯರ್ದು ಒಂದು ಮಾದರಿ, ಬಸವಣ್ಣಂದು ಇನ್ನೊಂದು ಮಾದರಿ. ಬಸವಣ್ಣ ಯಾವ ಧರ್ಮವನ್ನು ಶೋಷಣೆಗೆ ಸಾಧನವಾಗಿಸ್ಕೊಂಡಿದ್ರೋ ಅದೇ ಧರ್ಮವನ್ನು, ಅದೇ ಭಕ್ತಿಯನ್ನು ಹಿಡ್ಕೊಂಡು ಅದರಲ್ಲಿರುವಂಥ ಶೋಷಣೆಯ ಬೇರುಗಳನ್ನು ನಾಶಗೊಳಿಸೋ ಪ್ರಯತ್ನವನ್ನು ಮಾಡಿದರು. ಅಂಬೇಡ್ಕರ್ ಅವರು ಅದೇ ಜಾತಿನಿಷ್ಠ ದೇಶದೊಳಗೆ ಇದ್ದುಕೊಂಡೇ ಜಾತ್ಯತೀತ ಸಮಾಜವೊಂದನ್ನು ಕಟ್ಟುವ ದೊಡ್ಡ ಪ್ರಯತ್ನವನ್ನು ಮಾಡಿದರು. ಬುದ್ಧನು ಕೂಡ ಈ ಸುಳ್ಳಿನ ಸಾಮ್ರಾಜ್ಯದ ನಡುವೆ ಸತ್ಯದ ನೆಲೆಯಾಗಿ ನಿಂತು ಮಾತನಾಡಿದ. ದೇವರ ಬಗ್ಗೆ ನಿಮಗೆ ಏನು ಗೊತ್ತು ಅಂತ ಬುದ್ಧನ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತದೆ ಬುದ್ಧ. ಆದರೆ ಇವತ್ತು ಅನೇಕರು ನಾವು ದೇವರು ತೋರಿಸ್ತೀವಿ ಬನ್ನಿ ನಾನೇ ದೇವರು ಅಂತ ಹೇಳೋರಿದ್ದಾರೆ. ಇವತ್ತು ಸ್ವಯಂಕೃತ ದೇವರುಗಳಾಗಿದ್ದಾರೆ. ಆದರೆ ಪೆರಿಯರವರು ತುಂಬ ಪ್ರಾಕ್ಟಿಕಲ್ ಆದಂಥ ಬದುಕಿನ ನೆಲೆಗಟ್ಟುಗಳನ್ನು ತುಂಬ ತೀವ್ರವಾದ ಹೋರಾಟ ಮಾಡಿದರು. ಅವರು ಈ ವೈದಿಕ ಪರಂಪರೆ ಹುಟ್ಟಾಕಿರುವ ಈ ದೇವರು ಧರ್ಮದಲ್ಲಿ ಯಾವ ಮನುಷ್ಯನ ಅಭಿವೃದ್ಧಿಗೆ ಪೂರಕ ಅಲ್ಲ ಅಂತಾರೆ. ಅವರು ಅವನ ನಾಶಗೊಳಿಸ್ಬೇಕಂತ, ನಿಮ್ಮ ದೇವರು ತಗೊಂಡೋಗಿದ್ದೆ ಬಿಸಾಕಿ ಅಂತ ಹೇಳ್ತಾರೆ. ಬಸಲಿಂಗಪ್ಪನ ಕೂಡ ಅದನ್ನೇ ಮಾತಾಡ್ತಿದ್ರು, ನಿಮ್ಮ ದೇವ್ರ ಫೋಟೋನೆಲ್ಲ ತೆಗೆದುಕೊಂಡೋಗಿ ಚರಂಡಿ ಬಿಸಾಕಿ ಅಂತೇಳಿ. ಅವರು ಇಡೀ ನಿಮ್ಮ ಸಾಹಿತ್ಯ ಭೂಸ ಅಂತ ಹೇಳೋದಕ್ಕೂ ಕೂಡ ಪೆರಿಯರ್ ಇನ್ಫ್ಲುಯೆನ್ಸ್ ಅದು. ಆ ಕಾರಣಕ್ಕೆ ಅವರು ರಾಜೀನಾಮೆ ಕೊಡಬೇಕಾಯಿತು. ನಿಜ, ಯಾರು ಸತ್ಯದ ಈ ದೇಶದೊಳಗೆ ಯಾರು ಸತ್ಯದ ಪರವಾಗಿ ಈ ಬಹುಸಮುದಾಯಗಳ ಪರವಾಗಿ ನಿಂತು ಹೋರಾಟ ಮಾಡಿದ್ದಾರೋ ಅವರು ಅಧಿಕಾರ ಕಳ್ಕೊಂಡಿದ್ದಾರೆ. ಅಧಿಕಾರಕ್ಕೆ ಬಾರದಾಗ ಅವ್ರನ್ನ ನಿರ್ವಹಣೆ ಮಾಡ್ತದೆ. ಅವರಿಗೆ ಹಿಂದೆ ಮುಂದೆ ಹಿಂಸೆ ಕೊಟ್ಬಿಟ್ಟು ಅವರ ಬೌದ್ಧಿಕ ನೆಲೆಗಟ್ಟುಗಳನ್ನೇ ನಾಶಗೊಳಿಸುವ ಕೆಲಸವನ್ನು ಮಾಡ್ತಾ ಹೋಗ್ತದೆ. ಹಿಂಸಿಸಿದ್ದೇವೆ, ಕೊಂದಿದ್ದೇವೆ, ಎರೆದಿದ್ದೇವೆ, ಸುಟ್ಟಿದ್ದೇವೆ, ಸುಳ್ಳೇಳನ್ನು ಸಂಭ್ರಮಿಸ್ಕೊತೇವೆ. ಅಚ್ಚ ದಿನ ಹಾಯ್ ನಮಗೆ ನೋಡ್ತಾನೆ ಇದ್ದೀವಿ, ಹಚ್ಚ ದಿನ ಬರ್ತಾನೆ ಇದ್ದಾವೆ. ನಾವು ಏನು ಕೂಡ ಕನಸು ಕಟ್ಕೊಂಡು ಕೂತಿದ್ದೇವೆ. ನನಗೆ ಇದನ್ನು ಹೇಳ್ಬೇಕಾದ್ರೆ ನಮ್ಮ ಸಿದ್ದಮೂಡ ಪಾಟೀಲ್ ಹೇಳುವ ಒಂದು ಕತೆ ಭಾಳ ಚೆನ್ನಾಗಿ ನೆನಪಾಗುತ್ತೆ. ಒಬ್ಬರ ಕತ್ತೆ ಅಗಸರು ಬಟ್ಟೆ ತೊಳಕ್ಕೆ ಹೋದಾಗ 2 ಕತ್ತೆ ಮಾತಾಡ್ಕೊಂತೇವೆ. ಅಲ್ಲಪ್ಪ ನಿನ್ನ ಮೇಲೆ ಅಷ್ಟು ಭಾರ ಏರ್ಕೊಂಬರ್ತಾನೆ, ಅಷ್ಟು ಹೊಡಿತಾನೆ, ಅಷ್ಟು ಇದು ಮಾಡ್ತಾನೆ, ಆದರೂ ಯಾಕೆ ನೀನು ಸಹಿಸ್ಕೊಂಡೆ ನೀನು ಅಂತ ಇನ್ನೊಂದು ಕತೆ ಕೇಳುತ್ತೆ. ನಾನು ಯಾಕೆ ಸಹಿಸ್ಕೊಂದಿನಿ ಅಂತಂದರೆ ನಾನು ಮಾಲೀಕ ಅದನ್ನಲ್ಲ, ಸಿಟ್ಟು ಬಂದಾಗಲ್ಲ ಮಗಳಿಗೆ ಬೈತಿರ್ತಾನೆ, ನೋಡೋ ನೀನು ಹಿಂಗೆ ಮಾಡ್ರೆ ನಿನ್ನ ಕತ್ತೆ ಮದುವೆ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇವತ್ತಲ್ಲ ನಾಳೆ ನಾನು ಮದುವೆ ಮಾಡಿಕೊಡ್ಬೋದು ಅಂತ ಸಹಿಸ್ಕೊಂಡಿಕೋಣ ಅಂತೇಳಿ. ಹಂಗಾಗಿ ನಾವು ಕೂಡ ಸಹಿಸ್ಕೊಂತಾನೆ ಇದ್ದೀವಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಾವು ಸಹಿಸ್ಕೊಂತಿದ್ದೀವಿ. ಪೆರಿಯಾರ್ ಅವರ ಹೋರಾಟದ ಮಾದರಿ ಹೇಗಿತ್ತಂದರೆ ಸ್ನೇಹಿತರೆ, ತಮಿಳುನಾಡು ಅಂತಂದರೆ ಅವಾಗ ಎಲ್ಲ ಬ್ರಾಹ್ಮಣ್ಯದ ಬೇರುಗಳೇ. ತಮಿಳುನಾಡು ಮತ್ತು ಕೇರಳ ಇದರ ನಮ್ಮದೇರಿ ಪಾಡವರೆಲ್ಲ ಕೂಡ ಹೋರಾಟ ಎಷ್ಟು ತೀಕ್ಷ್ಣವಾಗಿತ್ತಂದರೆ ಜೋಬ್ನಾಗೆ ಪೆರಿಯಾರು ಮತ್ತು ಪೆರಿಯಾರ್ನ ಅನುಯಾಯಿಗಳು ಜೋಬ್ನಾಗ ಕತ್ತರಿಕೊಂಡು ಓಡಾಡೋರು. ಎಲ್ಲಿ ಜುಟ್ಟು ಕಾಣ್ತಾವೋ ಅಲ್ಲೇ ಹಿಡ್ಕೊಂಡು ಜುಟ್ಟು ಕಟ್ ಮಾಡೋದು. ಯಾರು ನಾಮ ಹಾಕೊಂಡು ಅಡ್ಡಾಡ್ತಾರಲ್ಲ ಅವ್ರ ಕಿವಿ ಹಿಡ್ಕೊಂಡು ಎಳ್ಕೊಂಡು ನಾಮ ನೆಕ್ಕುವ ಚಳವಳಿ. ಅಲ್ಲೇನೆ ಹಿಡ್ಕೊಂಡು ಈ ಶೂದ್ರ ನಾಲಿಗಳು ಬ್ರಾಹ್ಮಣದ ಹಣೆಯನ್ನು ನೆಕ್ತಾ ಇದ್ದು ನಾಶಗೊಳಿಸೋದು. ಜಾತಿನಿಷ್ಠವಾದಂಥ ಧರ್ಮನಿಷ್ಠವಾದಂಥ ಲಾಂಛನಗಳನ್ನು ನಾಶಗೊಳಿಸೋದು. ಆದರೆ ಚಳುವಳಿ ಇವತ್ತು ಪೆರಿಯಾರ್ ಅವರ ಚಳುವಳಿ ನಮ್ಮ ನಡುವೆ ಇವತ್ತು ಹೆಚ್ಚು ಸಕ್ರಿಯವಾಗಿ ಇಲ್ಲ ಅನ್ನುವ ಸತ್ಯ ನಮಗೆ ಗೊತ್ತಿದೆ. ಕಾರಣ ಏನಂತಂತಂದರೆ ಯಾವುದೇ ತೀವ್ರತಮವಾದಂಥ ಒಂದು ಚಳುವಳಿ
ಧರ್ಮ ಮತ್ತು ಪರಂಪರೆಯನ್ನು ನಿರಾಕರಣಾತ್ಮಕವಾಗಿ ಸಂಪೂರ್ಣ ನಿರಾಕರಣಾತ್ಮಕವಾಗಿ ನೋಡುವಂಥ ಚಳುವಳಿ ಇದೆಯಲ್ಲ, ಅದು ನಮ್ಮಂಥ ಜಾತಿನಿಷ್ಠ ಧರ್ಮನಿಷ್ಠ ದೇಶದೊಳಗೆ ಅದು ಯಶಸ್ಸಾಗೋದು ಸ್ವಲ್ಪ ಕಷ್ಟ, ಒಂದಿಷ್ಟು ಕಷ್ಟ. ಸಣ್ಣ ಉದಾಹರಣೆ ಅಂತಂತಂದ್ರೆ, ಈಗ ಬಸವಣ್ಣ ಗುಡಿಗುಂಡಾರಗಳ ಧಿಕ್ಕರಿಸಿರು. ಯಾಕಂದರೆ ಬಸವನಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಅವೆಲ್ಲ ಕೂಡ ಜಾತಿನಿಷ್ಠ ಮತ್ತು ಶೋಷಣಾ ಕೇಂದ್ರಗಳು ನಮ್ದು, ಅವೆಲ್ಲ ಕೂಡ ಮೌಢ್ಯದ ತಾಣಗಳಂತ ಗೊತ್ತಿತ್ತು. ಬಸವಣ್ಣ ಏನು ಮಾಡಿದ್ರೆ ಅಂದರೆ ದೇಹವನ್ನೇ ದೇಗುಲ ಮಾಡ್ಕೊಂಡ್ರು. ಗುಡಿ ನಿರಾಕರಿಸಲಿಲ್ಲ, ಗುಡಿಯನ್ನು ದೇಹಕ್ಕೆ ಅಪ್ಲೈಡ್ ಮಾಡ್ಕೊಂಡ್ರು. ಅಂಗದಲ್ಲಿ ಲಿಂಗದ ಪರಿಕಲ್ಪನೆ ತಂದರು. ನಿನ್ನೊಳಗೇನೆ ಪರಮಾತ್ಮ ಇದ್ದಾಗ ನೀನು ಗುಡಿ ಹೋಗ್ಬೇಕಾದ ಅಗತ್ಯ ಇಲ್ಲ ಅಂತ. ಅರ್ಥಾತ್ ವೈದಿಕ ಪರಂಪರೆ ಏನಿದಲ್ಲ ಅವರ ಆಚರಣೆ ಅಥವಾ ಶ್ರಮ ಇಲ್ದಂಗೆ ಏನು ಉತ್ಪಾದನೆ ತಿಂದು ಬದುಕುವಂಥ ವರ್ಗದ ಜನರದನ್ನು ನಾನು ನಾಶಗೊಳಿಸೋಕ್ಕೆ ಬಸವಣ್ಣ ಮಾಡಿದಂಥ ಒಂದು ವಂಡರ್ಫುಲ್ ಮಾದರಿ ಅದು. ಪೆರಿಯಾರ್ ಅವರದು ನಾವು ನೋಡಿ, ಎಷ್ಟೇ ನೀನು ಮಾತಾಡು, ಈ ಹಿಂದೂವನ್ನ ಒಂದು ಪದ ಮಾತಾಡಿದ ತಕ್ಷಣ ದೇಶದ್ರೋಹಿ ಆಗ್ತಾ ಹೋಗ್ತಾರೆ. ಕಳೆದ ಬಾರಿ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಪದಕ್ಕಿರುವ ಅರ್ಥವನ್ನು ಕುರಿತು ಮಾತಾಡಿದಾಗ ಅವತ್ತು ವೇದಿಕೆಯಲ್ಲಿ ನಾನೇ ಇದ್ದೆ. ಅವತ್ತು ನಾನು ಮಾನವ ಬಂಧು ವೇದಿಕೆ ಸಂಚಾಲಕ, ರಾಜ್ಯ ಸಂಚಾಲಕ ಅವತ್ತೇ ಅಧಿಕಾರಿ ತೆಗೆದುಕೊಂಡೆ ನಾನು. ವಾಸ್ತವ ಅವ್ರು ಕಾಂಟ್ರವರ್ಸಿ ಮಾತಾಡಲಿಲ್ಲ, ನಾನು ಮಾತಾಡಿದ್ದವತ್ತು. ನಾನು ಮಾತಾಡ್ದಂದರೆ ನನಗೆ ಅಧಿಕೃತದ ಮಾಹಿತಿ ಇದೆ. ನಾನು ಮಾತಾಡಬೇಕಾದ್ರೆ ಅದಕ್ಕೆ ವಿತ್ ಎವಿಡೆನ್ಸ್ ಇಟ್ಕೊಂಡೇ ಮಾತಾಡಿರ್ತೀನಿ ನಾನು. ಅವರು ಮಾತಾಡಿದ್ದು ಏನಂತಂತಂದರೆ, ಹಿಂದೂ ಪದಕ್ಕೆ ವಿಕಲ್ಪಿತ ಅರ್ಥಗಳಿದ್ದಾವೆ, ಅದನ್ನು ವಿದ್ವಾಂಸರು ಅದನ್ನು ಸರಿಯಾದಂಥ ವ್ಯಾಖ್ಯಾನವನ್ನು ಮಾಡಬೇಕನ್ನೋ ಅರ್ಥದೊಳಗೆ ಮಾತಾಡಿದರು. ಅಷ್ಟಕ್ಕೆ ಭಾಳ ದೊಡ್ಡ ಒಂದು ಕಂಟ್ರವರ್ಸಿ ಕ್ರಿಯೇಟ್ ಮಾಡಿ ಬಿಸಾಕ್ಬಿಟ್ಟಿವಿ ನಾವು ಪದವನ್ನು. ಹೌದು, ಹಿಂದೂ ಅನ್ನೋದು ಧರ್ಮನ, ಸಂಸ್ಕೃತಿನ. ದೇವರಂದ್ರೆ ಏನು, ಅದರ ಸ್ವರೂಪ ಯಾವುದು? ನಾವೇನು ಸಸ್ಯಾಹಾರಿ ದೇವರುಗಳು ಅಂತೀವಲ್ಲ, ಯಾವ ಸಸ್ಯಾಹಾರಿ ದೇವರುಗಳು? ಬೇಸಿಕಲ್ ಮನುಷ್ಯನೇ ಮಾಂಸಾಹಾರಿ. ಮಾನವ ಸಂಸ್ಕೃತಿ ವಿಕಸನ ಆಗಿದ್ದನ್ನು ನೋಡ್ತಾ ಹೋಗ್ತೀವಿ. ಈ ಕೋರೆ ಹಲ್ಲುಗಳಿದಾವಲ್ಲ, ಈ ಕೋರೆ ಹಲ್ಲುಗಳು ಬರೋ ಯಾವಕ್ಕೆ? ಸಸ್ಯಾಹಾರಿ ಪ್ರಾಣಿಗಳಿಗೂ ಮಾಂಸಾಹಾರಿ ಪ್ರಾಣಿಗಳಿಗೂ. ಮಾಂಸಾಹಾರಿ ಪ್ರಾಣಿಗಳಿಗೆ ಬರೋದು. ಇದರ ಬಳಕೆ ಕಮ್ಮಿ ಆಗಿದೆ, ಗಿಡ್ಡಾಗಿದೆ ಅಷ್ಟೇ. ಹಾಗೆ ನೋಡ್ರೆ ನಮ್ಮ ದೇವತೆಗಳಂತ ಏನು ಕರಿತೀವಲ್ಲ ನಾವು, ಎಲ್ಲವೂ ಮಾಂಸಾಹಾರಿಗಳೇ. ನಮ್ಮ ಪುರಾಣ ಕಲ್ಪನೆಯಲ್ಲಿರುವಂಥ ಎಲ್ಲ ಪಾತ್ರಗಳು ಮಾಂಸಾಹಾರಿ ಪಾತ್ರಗಳೇ. ಆದರೆ ಇವತ್ತು ವಿಚಿತ್ರವಾಗಿ ನಾವು ಅವನ್ನು ರೂಪಿಸ್ತಿದ್ದೇವೆ. ಅರ್ಥಾತ್ ಮಾಂಸ ತಿನ್ನುವ ಸಮುದಾಯಗಳ ಮೇಲೆ ಇರುವಂಥ ಸಾಂಸ್ಕೃತಿಕ ದಾಳಿಗೆ, ಸಾಮಾಜಿಕ ದಾಳಿಗೆ ರೂಪಿಸ್ಕೊಂಡಿರುವಂಥ ಟೂಲ್ಗಳಿವು, ಪರಿಭಾಷೆಗಳಿವು. ಇವತ್ತು ಯಾಕೆ ತಮಿಳುನಾಡಿಗೆ ಇಷ್ಟೊಂದು ರಾಜಕೀಯ ಪ್ರಜ್ಞೆ ಮೂಡಿದೆ? ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಅದು. ಇಡೀ ಭಾರತದಲ್ಲಿ ರಾಜಕೀಯ ಚಿತ್ರಣ ಒಂದಾದರೆ ತಮಿಳುನಾಡಿಗಿರುವ ರಾಜಕೀಯ ಚಿತ್ರಣ ಬೇರೆ ಆಗಿರುತ್ತೆ. ಕಾರಣ ಏನಂದರೆ, ನಮಗೆ ರಾಜಕೀಯ ಪ್ರಜ್ಞೆ ಬರಬೇಕಾದ್ರೆ ಮೊದಲು ನಮಗೊಂದು ವೈಚಾರಿಕ ಪ್ರಜ್ಞೆ ಬರಬೇಕು, ಒಂದು ಸಾಮಾಜಿಕ ಪ್ರಜ್ಞೆ ಬರಬೇಕು, ಒಂದು ಶೈಕ್ಷಣಿಕ ಪ್ರಜ್ಞೆ ಬರಬೇಕು. ಆಗ ತಾನಾಗಿ ರಾಜಕೀಯ ಪ್ರಜ್ಞೆ ರೂಪುಗೊಳ್ಳುತ್ತೆ. ನಾನು ಯಾರಿಗೆ ಮತ ಹಾಕಬೇಕು, ಯಾಕೆ ಮತ ಹಾಕಬೇಕು, ಯಾವ ಸಂದರ್ಭಕ್ಕೆ ಮತ ಹಾಕಬೇಕು, ಯಾರಿಗೆ ಮತ ಹಾಕ್ಬೇಕನ್ನೋ ಒಂದು ವಿವೇಕ ಯಾವಾಗ ಬರ್ತಂತಂದರೆ ಅವನು ಸ್ವಂತ ಆಲೋಚನೆ ಮಾಡುವ ಒಂದು ಸಾಮರ್ಥ್ಯತೆ ಬಂದಾಗ. ಇಲ್ಲದೆ ಹೋದರೆ ಈ ಪ್ರಭುತ್ವಗಳಿಗೆ ನಾವು ಬಲಿ ಆಗ್ತಾನೇ ಇರ್ತೀವಿ. ಎಲ್ಲ ಕಾಲಕ್ಕೂ ಈ ಪ್ರಭುತ್ವಗಳಿಗೆ ಬಲಿ ಆಗ್ತೀವಿ. ಪ್ರಭುತ್ವ ಅಂತಂದರೆ ನೀವು ಯಾವುದೋ ಒಂದು ರಾಜಕೀಯ ಪಕ್ಷ ಅಂತ ಭಾವಿಸ್ಬೇಡಿ. ನೀವು ಎಲ್ಲ ರಾಜಕೀಯ ಪಕ್ಷದೊಳಗೂ ಪ್ರಭುತ್ವಗಳಿದ್ದಾವೆ. ಕೆಲವು ಕೋರೆಯಲ್ಲುಗಳಿದ್ದಾವೆ, ಇನ್ನು ಕೆಲವು ಕೋರೆಯಲ್ಲಿಲ್ಲ ಅಷ್ಟೇ. ಕೆಲವು ಹಾರ್ಡಾಗಿ ಹೋಯ್ತವೆ, ಕೆಲವು ಸಾಫ್ಟಾಗಿ ಹೋಯ್ತವೆ. ಎಲ್ಲ ರಾಜಕೀಯ ಪಕ್ಷದೊಳಗೂ ಅವೇ ಮೇಲ್ಜಾತಿಗಳು, ಅದೇ ರಾಜಕೀಯ ಕ್ಷಮಿಸಿ ಬಂಡವಾಳಶಾಹಿ ಪ್ರಭುತ್ವಗಳೇ ಇವತ್ತು ಮನೆ ಮಾಡ್ಕೊಂಡಿದ್ದಾವೆ. ಯಾಕೆ ಪೆರಿಯಾರ್ ನಮಗೆ ಮಾದರಿಯಾಗಬೇಕಾದಂತಂದರೆ, ನಾವು ಯಾವುದೇ ಸಂಸ್ಕೃತಿಯಿಂದ ಕನಿಷ್ಠರಲ್ಲ, ಶ್ರೇಷ್ಠರೂ ಅಲ್ಲ. ಕುವೆಂಪು ಹೇಳುವಾಗೆ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಹೆಮ್ಮೆ ಇದ್ದರೆ ನಮ್ಮೊಳಗೊಬ್ಬ ನನ್ನವನೇ ಆದಂಥ ಒಂದು ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ಅದಾಗಬೇಕು. ವೈಚಾರಿಕವಾಗಿ ಮಾತಾಡೋದೇ ತಪ್ಪು. ನೀವು ಸುಮ್ಮನೆ ನೀವು ಸೂರ್ಯಗ್ರಹಣದ ಸಂದರ್ಭದೊಳಗೆ
ನಾವು ಸೂರ್ಯಕಿರಣ ಸಂದರ್ಭದೊಳಗೆ ಏನೂ ಆಗೋದಿಲ್ಲ ಅಂತ ಹೇಳಿ ಸಾರ್ವಜನಿಕ ಒಂದು ಊಟ ಇಟ್ಕೊಂಡಿವಿ ಮಾನವ ಬಂದಿತ್ತು ವೇದಿಕೆಯಿಂದ. ಆ ಟೈಮ್ನಿಗೆ ನಾವು ಊಟ ಮಾಡಿ ಇದು ಮಾಡಿದ್ವಿ. ಏನು ಅದಕ್ಕೆ ಸಾವಿರಾರು ಕಮೆಂಟ್ಸು ಅವು ವಿಚಿತ್ರವಾದ ಕಮೆಂಟ್ಸು. ಕ್ಷಮಿಸಿ, ಗಂಜೀರ್ ಗಿರಾಕಿಗಳು, ಅಂಥ ಗಿರಾಕಿಗಳು, ಇಂಥ ಗಿರಾಕಿಗಳು, ಏನು ವಿಚಾರವಾದ ನಿಮ್ಮದು ಅಂತಂತೀವಿ. ಅರೆ, ನಾವು ಊಟ ಮಾಡೋಕ್ಕೆ ಯಾವ ದೊಡ್ಡ ನಾಯಕ ಪಾಪ ಅನುಮತಿ ಪಡಿಬೇಕಾಯ್ತು ನಾನು? ವಿಚಾರವನ್ನು ಇವತ್ತು ಪ್ರತಿಪಾದಿಸ್ತೀವಿ ಅಂತಂದರೆ ನೀವು ಅಂಬೇಡ್ಕರ್ ಹೇಳುವಾಗೆ ಪ್ರಯೋಗ ಮತ್ತು ಉಪಯುಕ್ತತೆ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿ ರಾಜಕೀಯ ಸಾಧ್ಯತೆಗಳನ್ನು ನೋಡೋದಾದರೆ ಅದು ದೇಶದ್ರೋಹದ ಮಾತಾಗಿ ಕೇಳಿಸುತ್ತೆ. ಇವತ್ತು ಸ್ನೇಹಿತರೆ, ಎಷ್ಟು ನಾವು ಕಲುಷಿತ ಆಗಿದ್ದೇವೆ ಅಂತಂತಂದರೆ ನಮ್ಮ ಮೀಡಿಯಾ, ಇನ್ಕ್ಲೂಡಿಂಗ್ ಮೀಡಿಯಾ. ಮೊನ್ನೆ ರಾಹುಲ್ ಗಾಂಧಿಯವರು ಅಮೇರಿಕಾದಲ್ಲೆಲ್ಲ ಮಾತಾಡಿದ್ದು, ಅಮೇರಿಕಾ ಒಂದು ಯೂನಿವರ್ಸಿಟಿಲಿ ಮಾತಾಡಿದರು, ಮೀಸಲಾತಿ ಬಗ್ಗೆ ಮಾತಾಡಿದರು. ಏನು ಮಾತಾಡಿದರು? ನಮ್ಮಲ್ಲಿ ಸಾಮಾಜಿಕ ಸಮಾನತೆ ಬರೋವರೆಗೂ, ಸಾಮಾಜಿಕ ಸಮಾನತೆ ಬಂದ ಮೇಲೆ ನಾವು ಮೀಸಲಾತಿನ ತೆಗಿತೀವಿ. ಸಾಮಾಜಿಕ ಸಮಾನತೆ ಬರೋವರೆಗೂ ಮೀಸಲಾತಿ ಅಗತ್ಯ. ಸಂವಿಧಾನ ಏನು ಹೇಳುತ್ತೆ? ಇದೇ ಪದ ಹೇಳಿದೆ. ಎಲ್ಲವರೆಗೂ ನಾವು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ಸಮಾನತೆ ಸ್ಥಾಪನೆ ಯಾವತ್ತಾಗುತ್ತೋ ಅವತ್ತು ನಮಗೆ ಮೀಸಲಾತಿ ಅಗತ್ಯ. ಯಾಕಂದ್ರೆ ನಾವು ದುಡಿದು ತಿನ್ನುವ ವರ್ಗದ ಜನರು ನಾವು. ಇದಕ್ಕೂ ಪೂರ್ವದಲ್ಲಿ, ಚುನಾವಣೆಯ ಪೂರ್ವದಲ್ಲಿ ಈ ದೇಶದ ಗೃಹ ಮಂತ್ರಿಗಳು, ಪ್ರಧಾನಮಂತ್ರಿಗಳು ರಾಜ್ಯಸಭೆ ಒಳಗೆ ಮಾತಾಡಿದರು. ಏನಂತ? ಈ ಬಾರಿ ನಮ್ಮ ಸರ್ಕಾರ ಬಹುಮತ ಬಂದರೆ ಮೀಸಲಾತಿನ ತೆಗಿತೀವಿ. ಅಧಿಕೃತವಾಗಿ ರಾಜ್ಯಸಭೆಯಲ್ಲಿ ಮಾತಾಡಿದರು. ಮೀಡಿಯಾದವರಿಗೆ ಅದು ಕಾಣಿಸಲ್ಲ, ಅದು ದೇಶದ್ರೋಹ ಕಾಣಿಸಲ್ಲ. ಸಂವಿಧಾನ ಹೇಳಿದ ಮಾತನ್ನ ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ಮನುಷ್ಯ ಬೇರೆ ದೇಶದೊಳಗೆ ಈ ಸತ್ಯದ ಮಾತನ್ನು ಹೇಳಿದ್ರೆ ಅವನ ನಾಲಿಗೆ ಕೊಯ್ಬೇಕು, ನಾಲಿಗೆ ಸುಡಬೇಕು. ಏನು ಅವನ ಮೇಲಕ್ಕೆ ಟಾರ್ಗೆಟ್ ಮಾಡಿ ಮಾತಾಡಿದ್ದು ಸೋಷಿಯಲ್ ಮೀಡಿಯಾದ ಸುದ್ದಿ ಆಗಿದ್ದೇ ಆಗಿತ್ತು. ಹಿಂಗೆ ಯಾಕಾಗುತ್ತೆ ಅಂದರೆ ಅವನು ಮೀಸಲಾತಿ ವಿರೋಧಿ ಥರ ಬಿಂಬಿಸ್ಬಿಟ್ರು. ಹಿಂಗೆ ಯಾಕಾಗುತ್ತೆ ಅಂತಂದರೆ ನಮ್ಮೊಳಗೆ ಒಂದು ವೈಚಾರಿಕ ನೆಲೆಗಟ್ಟುಗಳು ನಮ್ಮಲ್ಲಿ ಇಲ್ಲ, ಒಂದು ಪ್ರಯೋಗಶೀಲ ಮನಸ್ಥಿತಿ ಒಂದಿಲ್ಲ. ಈ ಪ್ರಯೋಗಶೀಲತೆ ಮನಸ್ಥಿತಿ ನಮ್ಮಲ್ಲಿ ಯಾವಾಗ ರೂಪುಗೊಳ್ಳುತ್ತೋ ಆವಾಗ ಪೆರಿಯರ್ ನಮ್ಮೊಳಗೆ ಮೊಳಕೆ ಹೊಡಿತಾರೆ. ಬುದ್ಧ ನಮಗೆ ಅರ್ಥ ಆಗ್ತಾನೆ, ಬಸವಣ್ಣ ಅರ್ಥ ಆಗ್ತಾನೆ, ಅಂಬೇಡ್ಕರ್ ಅರ್ಥ ಆಗ್ತಾನೆ, ಕನಕ ಅರ್ಥ ಆಗ್ತಾನೆ. ಈಗ ಏನಾಗಿದೆ ಅಂದರೆ ಇವರೆಲ್ಲರೂ ಕೂಡ ಕೇವಲ ನಮಗೇ ಪೂಜಾರ್ಹವಾದಂಥ ನಾಯಕರಷ್ಟೇ. ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀವಿ. ಪೆರಿಯಾರೇ ದೊಡ್ಡ ವ್ಯಕ್ತಿ, ನಮ್ಮ ಜಾತನು, ಕನಕ ನಮ್ಮ ಜಾತನು. ಇವತ್ತು ಎಂಥ ಸ್ಥಿತಿ ತಲುಪಿದ್ವಿ ಅಂದರೆ ಇವರೇ ವಾಲ್ಮೀಕಿ ಜಯಂತಿ ಬಂದರೆ ಈ ನಾಯಕ ಹುಡುಗರು ವಾಲ್ಮೀಕಿ ಟಿ ಶರ್ಟ್ ಹಾಕೊಂಡು ಅಡ್ಡಾಡ್ತವೆ. ಕನ್ಕೊಂದು ಬಂದರೆ ಕನ್ಕೊಂದು ಹಾಕೊಂಡು ಅಡ್ಡಾಡ್ತವೆ. ಗಣಪತಿ ಹಬ್ಬ ಬಂದರೆ ಮುಂದೆ ಬಜರಂಗ ದಳ, ಹಿಂದೆ ಅಂಬೇಡ್ಕರ್, ಎರಡೊಂದು ಮಿಕ್ಸ್ ಮಾಡ್ಕೊಂಡು ದಲಿತ ಹುಡುಗರು ಅಡ್ಡಾಡ್ತಾರೆ. ಅರ್ಥಾತ್ ಆಯಾ ಜಾತಿ ಉಪಜಾತಿ ಒಳಗೆ ನಮ್ಮ ಹುಡುಗರನ್ನ ಕಟ್ಟಾಕ್ತಿದ್ದಾರೆ. ಅವು ಎಷ್ಟು ಜಾತಿ ಅನ್ನೋದು ನಮ್ಮ ಸಂಕೋಲಿಯಾಗಿ ನಮ್ಮನ್ನು ರೂಪುಗೊಳಿಸಿದೆ ಅನ್ನೋದನ್ನು ಅರ್ಥ ಮಾಡ್ಲಿಕ್ಕೆ ಬಿಡ್ತಾನೆ ಇಲ್ಲ. ನಮಗೆ ಎಲ್ಲವರೆಗೆ ಈ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿಗಳಿದಾವಲ್ಲ, ಇವೆರಡೂ ನಮ್ಮ ಶತ್ರುಗಳಿವು. ಇವುಗಳ ವಿರುದ್ಧ ನಾವು ಹೋರಾಟಕ್ಕೆ ಇಳಿಬೇಕಾಗಿದೆ. ಹೋರಾಟಕ್ಕೆ ಇಳಿಬೇಕಂದ್ರೆ ಆಯುಧ ಇಂದಲೇ ಇಳಿಬಾರ್ದು. ಕುವೆಂಪು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಬರಹಗಾರರ ಒಕ್ಕೂಟ ಉದ್ಘಾಟನೆಗೆ ಕುವೆಂಪುನ ಕರೆದಿರ್ತಾರೆ. ಯಾರ್ಯಾರು? ತೇಜಸ್ವಿ, ಚಂಪಾ, ಲಂಕೇಶ್, ಒಂದು ಟೀಮು. ಕುವೆಂಪು ಅವಾಗ ಹೇಳ್ತಿರ್ತಾರೆ, ನೀವು ಯಾರ ವಿರುದ್ಧ ಚಳವಳಿಯನ್ನು ಮಾಡ್ಲಿಕ್ಕೆ ಹೊಂಟಿದ್ರಲ್ಲ, ಹೋರಾಟ ಮಾಡಲಿಕ್ಕೆ ಹೊಸ ಸಂಘಟ ಕಟ್ಟಿದ್ರಲ್ಲ, ನೀವು ವೈದಿಕ ಬ್ರಾಹ್ಮಣ ಧರ್ಮದ ವಿರುದ್ಧ ಹೊರಟಿದ್ರಿ. ಬ್ರಾಹ್ಮಣ ಬೇರೆ, ಬ್ರಾಹ್ಮಣ ಧರ್ಮ ಬೇರೆ. ಬ್ರಾಹ್ಮಣರೆಲ್ಲರೂ ಕೂಡ ಬ್ರಾಹ್ಮಣ್ಯವನ್ನು ಉಳಿಸ್ಕೊಂಡ್ರ ಅಂತಲ್ಲ, ಶೂದ್ರರೆಲ್ಲರೂ ಕೂಡ ಬ್ರಾಹ್ಮಣ್ಯ ಇಲ್ಲ ಅಂತಲ್ಲ. ನಮ್ಮೊಳಗೆ ಅನೇಕ ಬ್ರಾಹ್ಮಣರಿದ್ದೀವಿ ನಾವು. ಅಂಬೇಡ್ಕರ್ ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಎಚ್ಚರಿಸ್ತಾರೆ. ನೀವು ಹೊರಟಿರೋದು ಶಕ್ತಿಯುತವಾದಂಥ ಒಂದು ವ್ಯವಸ್ಥೆಯನ್ನು ನಾಶಗೊಳಿಸಲಿಕ್ಕೆ. ಅದು 7 ಮೆಟ್ಟಿನ ಹುಲಿ. ಆ 7 ಮೆಟ್ಟಿನ ಹುಲಿಯನ್ನು ನೀವು ಕೊಲ್ಲಬೇಕಾದ್ರೆ ಡಬಲ್ ಬ್ಯಾರಲಿನ ಬಂದೂಕೆ ಬೇಕು. ಅದಕ್ಕೆ ನಳಿಕೆ ಇರುವಂಥ ಬೇಕು. ಯಾಕಂದರೆ ಈ ದೊಡ್ಡ ಹುಲಿ ಕೊಲಿಯೋಕ್ಕೆ ನೀವು ಸಣ್ಣ ತೆಗೆದುಕೊಂಡು ಬುಡಕ್ಕಂತ ಅನ್ಸರೆ ತಿರುಗಿ ನಿನ್ನೆ ಹೊಡಿತದು. ಆದರೆ ಆ ನಿಮ್ಮ ಬಂದೂಕಿನ ಗುರಿ ಹುಲಿ ಕಡೆ ಅಲ್ಲ, ಮೊದಲು ನಿಮ್ಮ ತಲೆ ಕಡೆ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಮ ತಲೆ ಒಳಗೇ ಬ್ರಾಹ್ಮಣ್ಯದ ಬೇರುಗಳಿದ್ದಾವೆ. ನೀವು ಅದನ್ನು ಮೊದಲು ನಾಶ ಮಾಡ್ಕೊಳ್ಳಿ.
ನೀವು ನಾಶ ಮಾಡ್ಕೊಳ್ದೆ ಹೋದರೆ ನಾವು ನಮ್ಮ ನಿಜ ಶತ್ರು ನಮ್ಗೆ ಅರ್ಥನೇ ಆಗೋದಿಲ್ಲ, ಯಾರಿದ್ದಾನೆ ಅಂತಂತೇಳಿ. ಅದು ರಾಜಕೀಯ ಶಕ್ತಿ ಇರ್ಬೋದು, ಮತ್ತೊಬ್ಬಿರ್ಬೋದು. ಈ ಅಲಕ್ಷಿತ ಸಮುದಾಯಗಳು ಎಲ್ಲ ಒಂದಾದರೆ, ಈ ಅಲಕ್ಷಿತ ಸಮುದಾಯಗಳ ಮನಸ್ಸುಗಳಲ್ಲಿ ಕುವೆಂಪು, ಕನಕ, ವಾಲ್ಮೀಕಿ, ಪೆರಿಯಾರರು ನಮ್ಮೊಳಗೆ ಮೊಳೆತರೆ ಎಂಥ ರಾಜಕೀಯ ರಾಕ್ಷಸನ ಅದನ್ನು ನಾಶಗೊಳಿಸ್ಬೋದು. ಆ ಶಕ್ತಿ ನಮಗಿದೆ, ಆದರೆ ನಾವು ಒಂದಾಗ್ತಿಲ್ಲ. ಒಂದಾಗೋ ಕಾಲ ಸನಿಹ ಬಂದಿದೆ ಅಂತ ಆಶಾಕಿರಣ ನನಗೂ ಇದೆ. ಆ ದಿನಮಾನಗಳು ಇಂದಲ್ಲ ನಾಳೆ ಈ ನೆಲದಲ್ಲಿ ಅದು ಹೂವಾಗಿ, ಚೇತನವಾಗಿ, ಶಕ್ತಿಯಾಗಿ ಅರಳಿ ಅಂತ ಆಶಿಸಿ ನಾನು ಹೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ. ಸಮಾನತೆಯಲ್ಲಿ ಹೋರಾಟ ಮಾಡಿದಂಥ ಮನುಷ್ಯರು, ಅಂಥ ಮನುಷ್ಯರ ನೀರಿನಲ್ಲಿ ಮುಳುಗೋದಂಥ ಕರ್ನಾಟಕದೊಳಗೆ, ತಮಿಳುನಾಡಿನಲ್ಲಿ ನಾನು ಅವ್ರ ಪುಸ್ತಕ ಓದಿಲ್ಲ, ಸ್ವಲ್ಪ ತಮಿಳುನಾಡಿನಾಗ ಅಡ್ಡಾಡಿದ್ದೀನಿ. ಅಲ್ಲಿ ತಿರುಳೈ ಅವರು ರಾಮಸ್ವಾಮಿದು ಒಂದು ಸಿಟಿಯಲ್ಲಿ ಒಂದು ಪ್ರತಿಭೆ ಒಂದು ರೋಡ್ನಾಗಿದ್ದರೆ, ರಾಮಸ್ವಾಮಿದು ಒಂದು ಪ್ರತಿಭೆ ಒಂದು ರೋಡ್ನಲ್ಲಿ ನಾನು ಕಣ್ಣಾರ ನೋಡಿದ್ದೀನಿ, ಕಣ್ಣಾರ ನೋಡಿ ಬಂದಿದ್ದೀನಿ. ಹುಟ್ಟು ಹೋರಾಟಗಾರರು ಅಂತ. ಅದನ್ನು ಇವತ್ತು ಅದನ್ನು ಮುಳುಗೋಗಿ ನಮ್ಮ ಕರ್ನಾಟಕದೊಳಗೆ ಗೊತ್ತಿಲ್ಲದ ಇವತ್ತು ನಮ್ಮ ಮುಂಚೂಣಿಯಲ್ಲಿರುವರು, ಇದಕ್ಕೆ ಮುಂಚೂಣಿಯಲ್ಲಿ ಇದನ್ನು ನಾವು ಬಿಟ್ಟು ಹೋದರೆ ಮುಣಿಗೆ ಹೋಗ್ತತಿ. ನಾವು ಹಿಂದುಳಿದರು, ನಾವು ಇದನ್ನು 4 ಜನಕ್ಕೆ ಮನವರಿಕೆ ಮಾಡಿಕೊಡ್ಲಿಲ್ಲ ಅಂದರೆ ನಾವೇನು ಅರ್ಥಕತೆ ಅಂತೇಳಿ ಇವರೆಲ್ಲ ಕೂತು ಯೋಚನೆ ಮಾಡಿ ಇವತ್ತಿನ ದಿವಸ ನನಗೆ ಭಾಳ ಸಂತೋಷ ಆಯ್ತು. ಇವತ್ತಿನ ಇಂಥ ವೇದಿಕೆ ಹೋರಾಟ ಅಂದ್ರೆ ಸುಲಭ ಅಲ್ರಿ, ಅದು ಹೋರಾಟ ಮಾಡಿದವ್ರಿಗೆ ಗೊತ್ತಿರ್ತೈತಿ. ನಾವು ಹೋರಾಟ ಮಾಡಿದ್ದೇವೆ, 6 ತಿಂಗಳು ಹೋರಾಟ ಮಾಡಿದ್ದೇವೆ, ಒಂದೊಂದು ತ್ಯಾಗ ಮಾಡಿದ್ದೇವೆ. ನಾವು ಹೋರಾಟ ಮಾಡಿದವ್ರಿಗೆ ಗೊತ್ತಿರ್ತೈತಿ, ಯಾರಿಗೆ ಗೊತ್ತಾಗೋದಲ್ಲ. ಇವತ್ತು ಹುಟ್ಟು ಹೋರಾಟಗಾರರು, ಹುಟ್ಟು ಹೋರಾಟಗಾರರು ಅಂದರೆ ಅಂಬೇಡ್ಕರ್ ಸಮನಾಗಿ ಹೋರಾಟ ಮಾಡಿದಂಥ ಮನುಷ್ಯರು. ಅಂಬೇಡ್ಕರ್ಗೆ ಎಷ್ಟು ಅದು ಒಂದು ತೆಗೆದಿದ್ದರು, ಅಂಬೇಡ್ಕರ್ದ ಒಂದು ಧಾರಾವಾಹಿನಲ್ಲಿ. ಅದನ್ನು ನೋಡಿಬಿಟ್ರೆ ಕೆಲವು ಕಣ್ಣೀರು ಬರ್ತಾವೆ, ಅವ್ರಿಗೆ ಹಿಂಸೆ ಕೊಟ್ಟಂಥ ವಿಚಾರ ತಿಳ್ಕೊಂಡ್ರೆ ಕಣ್ಣೀರು ಬರ್ತಾವೆ. ಅದನ್ನು ಎಷ್ಟು ಜನ ನೋಡಿದರೆ ಎಷ್ಟು ಜನ ಬಿಟ್ಟಿದ್ರೆ ಗೊತ್ತಿಲ್ಲ. ನಾನೊಂದು ಅರ್ಧ ಅಂತೂ ನೋಡಿದೆ. ಆವತ್ತಿನೇ ದಿವಸ ಅಷ್ಟು ಹಿಂಸೆ ಕೊಟ್ಟಂಥ ಅಂಬೇಡ್ಕರ್ಗೆ ಇವತ್ತು ನಾವು ಇವತ್ತಿನ ಕಾಲದ ನಾವು ಯಾರು ಅಂಥದ್ದು ಸಹಿಸ್ಕೊಂಡು ಹಿಂದುಳಿದ ಪಂಗಡಕ್ಕೆ ಹೋರಾಟ ಮಾಡಿ, ನನಗೆಷ್ಟೇ ಕಷ್ಟ ಕೊಟ್ಟರು, ಊರು ಬಿಡಿಸಿದ್ರು, ಏನೇ ಮಾಡಿದ್ರು ಹೋರಾಟ ಮಾಡಿ ಹಿಂದುಳಿದ್ರು ಒಂದು ಲೆಕ್ಕಕ್ಕೆ ಬರೋ ಅಂಥ ಸ್ಟೇಜ್ನಲ್ಲಿ ಅವರು ಇವತ್ತು ಒಂದು ಸರ್ಕಾರದಲ್ಲಿ ಒಂದು ಕಾನೂನು ಸಲಹೆ ತಗೊಂಡು ಅವರು ಇವತ್ತು ಸಂವಿಧಾನ ಬರೆದಂಥ ಮಹಾತ್ಮ ಅಂಬೇಡ್ಕರ್ ಅವರು. ಇಂಥ ಪಕ್ಕದಲ್ಲಿ ಹೋರಾಟ ಮಾಡಿದಂಥ ಪೇರಿಯವರು ಅವ್ರದ್ದು ಇದೆ. ಇವತ್ತಿನ ದಿವಸ ತಮಿಳುನಾಡಲ್ಲಿ ಅವ್ರದ್ದು ಪ್ರತಿಭೆ ನಾನು ನೋಡಿದ್ದೇನೆ. ಆದರೂ ತಮಿಳುನಾಡು ಹೆಂಗೆ ಅಂದರೆ ಗುಜರಾತ್ ಇದ್ದಂಗೆ, ಅಲ್ಲಿ ಬರೀ ಅವ್ರದ್ದೇ ಒಂದು ಭಾಷೆದಾಗ ಮಾಡ್ತಾರೆ. ಇಂಗ್ಲೀಷ್ ಇಲ್ಲ, ಕನ್ನಡನೇ ಇಲ್ಲ, ಯಾತ್ಯಾತ ಬರೀ ತಮಿಳ್ನಾಗ ನಮಗೆ ಅರ್ಥ ಬರಲಿಲ್ಲ. ಅದನ್ನು ಬೇರೆ ಅವರೊಬ್ಬರು ನಮ್ಮ ಜೊತೆಗೆ ಇರೋದು ಅದು ಇದು ಪೇರಿಯರ್ ರಾಮಸ್ವಾಮಿ ಅವ್ರ ಪ್ರತಿಭೆ ಅನ್ನೋದು ಪಾಂಡಿಚೇರಿಯಲ್ಲಿ ನಾನು ನೋಡಿದೆ. ಪಾಂಡಿಚೇರಿ ಹೋಗಿದ್ವಿ ನಾವು, ಅಲ್ಲಿ ಅರವಿಂದ್ರ ಆಶ್ರಮ ಅವನ್ನೆಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ನೋಡಿದಾಗ ಒಬ್ಬರು ಹೇಳಿದರು ನಮ್ಮ ಸ್ನೇಹಿತರು, ಅವರು ಸ್ವಲ್ಪ ತಮಿಳಲ್ಲಿದ್ದಾರೆ, ಇವ್ರದ್ದು ಪೇರಿಯರ್ ಪ್ರತಿಭೆ ಅಂತ. ಅಲ್ಲಿ ಬಸವಣ್ಣವ್ರು ಹೆಂಗೆ ಸಮಾನತೆ ಮಾಡಿದರು ನಮ್ಮ ಇದರಲ್ಲಿ, ಆ ಥರ ಸಮಾನತೆಯಲ್ಲಿ ಇನ್ನೊಬ್ಬರು ಅದರ ತಿರುವಳ್ಳವರು ಅಂತ ಅವ್ರ ಪ್ರತಿಭೆ ಇದೆ. ಅದು ಕನ್ಯಾಕುಮಾರಿಯಲ್ಲಿ ಇದೆ, ಭಾರಿ ದೊಡ್ಡದಾದ ಪ್ರತಿಭೆ ಮಾಡಿದ್ದಾರೆ. ಅಲ್ಲಿಂದ ಸಿಟಿಯಲ್ಲಿ ಅಲ್ಲೇದಲ್ಲೇ ಮಾಡಿದ್ದಾರೆ, ಪಾಂಡಿಚೇರಿಯಲ್ಲಿ ಮಾಡಿದ್ದಾರೆ. ಅವ್ರದ್ದು ಕೇರಳದಲ್ಲಿ ಒಂದು ಜಾಗದ ನೋಡಿದ್ವಿ. ಅವರೆಲ್ಲ ಆದರೂ ಸಮಾನತೆಯಲ್ಲಿ ನಡ್ಕೊಂತ ಇತ್ತು ತಮಿಳ್ನಾಡು. ಇವತ್ತು ಆ ಸಮಾನತೆಯಲ್ಲಿ ಅವರಿಬ್ಬರು ಸಮಾನತೆಯಲ್ಲೇ ನಡೀತಾ ಐತಿ. ಇವತ್ತು ಲೆಕ್ಕ ಹಾಕಿದ್ರೆ ನಮ್ಮ ದಾವಣಗೆರೆ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗೆ ಯಾವ ಥರ ನಡೀತಾ ಇತ್ತಾ ಅಲ್ಲಿ ಇವತ್ತು ಅವ್ರ ಪದ್ಧತಿ ಪ್ರಕಾರ ತಮಿಳ್ನಾಡು ನಡೀತಾ ಐತಿ. ಸ್ನೇಹಿತರೆ, ನಾನು ಹೇಳ್ತಿದ್ದೇನೆ, ಇವತ್ತು ಅಲ್ಲಿ ಅವಕಾಶ ಕೊಟ್ಟಲ್ಲ, ಮುಂದುವರೆದ ಜನಕ್ಕೆ ಅವಕಾಶ ಕೊಟ್ಟಲ್ಲ. ಆದರೂ 80% ಅವರು ಅವ್ರ ಹೋರಾಟಗಾರರದ ಮೇಲೆ ನಡೀತಾ ಇತ್ತು ತಮಿಳ್ನಾಡು. ಇವತ್ತು ಎಷ್ಟು ಬಂದವ ಅಲ್ಲಿ MP
ಗೊತ್ತಾಯ್ತಲ್ಲ, ಎಲ್ಲ ತಿಳಿದಿರದಿರಲ್ಲ, ಓದ್ತೀರಿ, ಎಲ್ಲರೂ ಓದಿರಿ. ನಮ್ಮಲ್ಲಿ ಎಷ್ಟು ಅದಾವೆ ಬೇರೆ ಬೇರೆ ಸ್ಟೇಟ್ನಾಗ, ಎಲ್ಲಿ ನಾವು ಹೆಂಗೆ ಅದಾವೆ ಅವ್ರು ಹೆಂಗೆ ಅದಾರ ಅಂದ್ರೆ ಇವತ್ತು ಅದನ್ನು ಭಾವನೆ ಭಾವಿಸ್ಕೊಂತ ಹೋಗ್ತದಾರೆ. ತಮಿಳ್ನಾಡು ನಡೀತಾ ಇದ್ದು ಇವತ್ತು ನಮ್ಮರು ಹೇಳಿದರು, ವಿನಯ್ ಹೇಳಿದರು, ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು ಚಂದನಪ್ಪ ಹೇಳಿದರು. ಅವರು ಹೇಳಿದರು ಭಾಷಣ ಪ್ರಕಾರ, ಅವರು ವಿದ್ಯಾವಂತರು. ಅದ್ರ ಪ್ರಕಾರ ಹಳ್ಳಿಯಾಗಿನ ಜನಕ್ಕೆ ಗೊತ್ತಿಲ್ಲ ರೀ ನಾವು ಏನು ಆಗ್ತದವಿ, ನಾವು ಮುಂದೆ ಏನು ಮಾಡ್ತಾ ಇದ್ದಾರೆ ಮುಂದೂರ ಜನ ಅನ್ನೋದನ್ನು ನಮ್ಮರಿಗೆ ಅರ್ಥ ಯಾರಿಗಿಲ್ಲ. ನಾವು ಭಾಷಣ ಕೇಳ್ತೇವೆ, ಎಲ್ಲ ಕೇಳ್ತೇವೆ, ಕೈ ಬಿಡ್ತೇವೆ. ಇವತ್ತು ಹೋರಾಟ ಏನೈತಿ ಆದಷ್ಟು ಭಾಳ ನಮ್ಮ ಕೈಲಿ ಹೋರಾಟ ಮಾಡಲಿದ್ದು ಅಷ್ಟೇ. ನಮ್ಮ ಗ್ರಾಮದಲ್ಲರ ನಾವು ಈ ಥರ ಅನ್ನೋದು ನಾವು ಒಂದು ತಿಳುವಳಿಕೆ ಮಾಡ್ಬೇಕಾಗೈತಿ ದಡ್ರಿಗೆ. ಇವತ್ತು ಏನು ಹೇಳ್ತಾರೆ, ನಮ್ಮ ಮಾತು ಕೇಳ್ತಾರೆ, ಒಂದೇ ರಾತ್ರಿ ಎರಡೇ ರಾತ್ರಿ ಚೇಂಜ್ ಮಾಡಿಸ್ತಾರೆ. ನಮ್ಮರಿಗೆಲ್ಲ ಕುಡಿಸೋದು, ಅವ್ರಿಗೇನೋ ಮಾಡೋದು, ಅವ್ರನ್ನೆಲ್ಲ ತಿರುವಿ ಊಟ ಚೇಂಜ್ ಮಾಡಿಸಿಬಿಡ್ತಾರೆ. ತಡ ಮಾಡಿದಾಗ ಮೂರನೇ ರಾತ್ರಿಯಾಗೆ ಚೇಂಜ್ ಮಾಡಿಸ್ತಾರೆ. ಯಾಕಂದರೆ ನಾನು ಸುಮಾರು ನಾಗಮ್ಮನ ಎಲೆಕ್ಷನ್ನಿಂದ ನಾವು ಇದ್ದಂಥವ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಕಾಲೀನರು. ಅವರ ಹೋರಾಟದನ್ನೇ ತತ್ವ ಸಿದ್ಧಾಂತವನ್ನು ಸಹ ಇವರು ಅನುಸರಿಸಿ ಈ ದೇಶದಲ್ಲಿ ಬಡವರ ಮೇಲೆ, ದಲಿತರ ಮೇಲೆ, ದೀನರ ಮೇಲೆ ಏನು ಹೋರಾಟ ಮಾಡಿ ದೌರ್ಜನ್ಯ ಮಾಡ್ತಾಯಿದ್ರು. ಮತ್ತು ಹೆಂಗೆ ಈ ಮನುವಾದಿಗಳ ಈ ಆ ಒಂದು ತತ್ವ ಸಿದ್ಧಾಂತವನ್ನು ನಮ್ಮ ಮೇಲೆ ದಬ್ಬಾಳಕ್ಕೆ ಏರಿಸಿ ಯಾವ ಥರ ಅದನ್ನೆಲ್ಲನ ಖಂಡಿಸಿ ಸಮಾನತೆ ಬರಬೇಕು, ಎಲ್ಲ ಜನಾಂಗದ ಸಮಾನತೆ ಇರಬೇಕು, ನಮ್ಮಲ್ಲಿ ನಮಗೂ ಮೂಲಭೂತ ಸೌಲಭ್ಯಗಳನ್ನು ಈ ದೇಶದಲ್ಲಿ ಸರಿಯಾದ ರೀತಿಯಾಗಿ ಕೊಡ್ತಾ ಇಲ್ಲ, ಅದನ್ನು ಕೊಡಬೇಕಂತ ಹೋರಾಟದಿಂದ ನಮ್ಮ ಜನಾಂಗಕ್ಕೆ ಮತ್ತು ಹಿಂದುಳಿದ ಎಲ್ಲ ವರ್ಗದ ಜನಾಂಗಕ್ಕೆ ಶ್ರಮಿಸಿ ದುಡಿದು ಇವತ್ತು ಮಾರ್ಗದರ್ಶಿಯಾಗಿದ್ದಾರೆ. ಈ ಜಿಲ್ಲೆಯಲ್ಲಿ ಭಾಳ ಜನ ಇದ್ದೀವಿ. ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟ, ಹೋಬಳಿ ಮಟ್ಟಕ್ಕೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಆಸಕ್ತರಾಗಬೇಕು, ಎಲ್ಲರಿಗೆ ಸೇರಬೇಕು. ಇದಕ್ಕೆಲ್ಲ ತುಂಬ ನನಗೇನಾದರೂ ವಿಷಯ ನನ್ನ ಕೈಲಾದ ಸಹಾಯ ನಾನು ಮಾಡೋಕ್ಕೆ ಯಾವಾಗಲೂ ಸಿದ್ಧವಾಗಿದ್ದೀನಿ. ನಿಮ್ಮ ಜೊತೆ ಹೋರಾಟಕ್ಕೆ ಸದಾ ನಾನು ಬರಲಿಕ್ಕೆ ಸಿದ್ಧವಾಗಿದ್ದೀನಿ. ಮತ್ತು ನಿಮ್ಮಲ್ಲಿ ಏನೇ ಇದ್ದರೂ ಈ ಜಿಲ್ಲಾ ಮಟ್ಟಕ್ಕೆ ವೇದಿಕೆ ಮಾಡೋಕ್ಕೆ ಸಹ ಎಲ್ಲ ಊರಿಗೂ ಪ್ರಚಾರ ವೇದಿಕೆ ಆಗಲಿ, ಎಲ್ಲರನ್ನೂ ತಾಲೂಕು ಮಟ್ಟಕ್ಕಾಗಲಿ ಮತ್ತು ಜಿಲ್ಲಾ ಮಟ್ಟಕ್ಕಾಗಲಿ ಆಯ್ಕೆ ಮಾಡೋದನ್ನು ನೀವು ಸೂಕ್ತವಾದ ವಿಚಾರವಂತರನ್ನ, ಎಲ್ಲ ಜನಬಲ ಜೊತೆಗಿರೋಂಥವ್ರನ್ನ, ಹಣವಂತನ ಉತ್ಸಾಹ ಬೆಳೆಸೋದು ಬೇಡ. ನಮ್ಮ ಹಣ ಇಲ್ದರೂ ಸಹ ವಿದ್ಯಾವಂತರಿದ್ದಾರೆ, ಜ್ಞಾನವಂತರಿದ್ದಾರೆ, ಅಂಥವ್ರನ್ನ ಆಯ್ಕೆ ಮಾಡಿ ಕಮಿಟಿ ಮಾಡಿ ಅದನ್ನು ನೀವು ಜಿಲ್ಲಾ ಮಟ್ಟ ಕಮಿಟಿನೂ ಏನೋ ಮಾಡಿ ಇದು ಪ್ರತಿ ವರ್ಷವೂ ಮತ್ತು ಪ್ರತಿ ಸರಿನೂ ಈ ವಿಚಾರ ವೇದಿಕೆಯನ್ನು ಮಾಡ್ಬೇಕಂತೇಳಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದಕ್ಕೆ ನಾನು ಸದಾ ನಿಮ್ಮಲ್ಲಿ ಚಿರಋಣಿ ಆಗಿರ್ತೀನಿ ಅಂತೇಳಿ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಪೆರಿಯಾರ್ ಅವರು ಇಂಗರ್ ಸ್ಟ್ರಾಂಗ್ ಅಂತ ಅಮೇರಿಕದವರು, ಅವರ ಒಂದು ಅನುಯಾಯಿ. ಇಲ್ಲಿ ಈ ಲೋಹಿಯ ಗಾಂಧೀಜಿಯವರು ಪ್ರತಿಯೊಂದು ಕಡೆಯೂ ಇದನ್ನು ಮಾಡಿರ್ತಾರೆ, ಜೊತೆಗೆ ಹೋರಾಟ ಮಾಡಿರ್ತಾರೆ. ಅಸಹಕಾರ ಚಳವಳಿನಲ್ಲಿ ದಕ್ಷಿಣ ಇಂಡಿಯಾಕ್ಕೆ ಅಧ್ಯಕ್ಷರಾಗಿರ್ತಾರೆ ಮಹಾತ್ಮ ಗಾಂಧಿಯವರ ಜೊತೆಗೆ. ಅಂಥ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವ್ರದ್ದು ಏನು ಅಂದರೆ ನಿಷ್ಕಲ್ಮಶವಾದ ಆತ್ಮ ಇರಬೇಕು, ಎಲ್ಲರೂ ಪ್ರೀತಿ ಇರಬೇಕು, ಎಲ್ಲರೂ ಸಮಾನರಾಗಿರಬೇಕು, ದೇವರು ಅಂತ ಏನು ನಾವು ಮೂಢನಂಬಿಕೆಗಳು ಮಾಡ್ತೇವೋ ಅದು ಬೇಡ ಅನ್ನೋ ಒಂದು ತತ್ವ ಸಿದ್ಧಾಂತ. ಇವತ್ತಿನ ದಿವಸ ಕಮ್ಯುನಿಸ್ಟು, ಲೋಯವಾದಿ ಇವೆಲ್ಲ ಒಂದೇ ಟೈಪೇ ಇದ್ದಾವೆ. ಆದ್ದರಿಂದ ನಮ್ಮ ದಾವಣಗೆರೆ ಜಿಲ್ಲೆಯಿಂದಲೂ ನಾವು ಪ್ರಯತ್ನಪಟ್ಟು ಎಲ್ಲ ಕಡೆನೂ ಪ್ರಚಾರ ಮಾಡಿಕೊಂಡು ಓಡಾಡಬೇಕಾಗಿಂತ ನಿಮ್ಮಲ್ಲೆಲ್ಲ ಕೇಳ್ತಾ ಇದ್ದೀನಿ. ಎಲ್ಲ ಪ್ರಚಾರ ಮಾಡಿ ದಯವಿಟ್ಟು. ಅಲ್ಲೆಲ್ಲೆಲ್ಲೇ ಹೋಬಳಿ ಮಟ್ಟದಲ್ಲಿ ಈಗ ಹೇಳಿದರು ನಮ್ಮ ಲೋಕೇಶ್, ಹೋಬಳಿ ಮಟ್ಟ, ತಾಲೂಕು ಮಟ್ಟ. ಆಮೇಲೆ ರಾಜಕೀಯವಾಗಿ ಶಕ್ತಿ ಬರಬೇಕು. ನಿಮಗೆ ರಾಜಕೀಯವಾಗಿ ಶಕ್ತಿ ಬರಬೇಕಾದ್ರೆ ಈ ಒಂದು ಈ ತತ್ವ ಸಿದ್ಧಾಂತಗಳನ್ನ ಪ್ರಚಾರವಾಗಿ ಎಲ್ಲ ಕಡೆಯೂ ಪ್ರಚಾರ ಮಾಡಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ನೀವೆಲ್ಲ ಸಹಕರಿಸಿ ಮಾಡೋಣ ಮುಂದೆ ಅಂತ ನಾನು ಕೇಳಿಕೊಂಡು ನನ್ನ ಅಧ್ಯಕ್ಷರ ಭಾಷಣ ಮುಗಿಸ್ತೇನೆ. ಆತ್ಮೀಯ ಪೆರಿಯಾರ್ ರಾಮಸ್ವಾಮಿ ನಾಯ್ಕರವರ ಸಾಮಾಜಿಕ ಪರಿವರ್ತನೆಯ ಸ್ವಾಭಿಮಾನಿ ಆಂದೋಲನದ ಮಹಾನ್ ಚೇತನ ವಿ ರಾಮಸ್ವಾಮಿ ನಾಯ್ಕರವರು. ಇವರ ಜನ್ಮದಿನವನ್ನು ಸೆಪ್ಟೆಂಬರ್ 17,
1879 ಇಸ್ವಿನಲ್ಲಿ ತಮಿಳುನಾಡಿನ ಈರೋಡಿನಲ್ಲಿ ಜನಿಸಿರ್ತಕ್ಕಂಥ ಇ ವಿ ರಾಮಸ್ವಾಮಿ ನಾಯ್ಕರವರು ಪೂರ್ವಜರು ಚಿತ್ರದುರ್ಗ ಜಿಲ್ಲೆಯವರು. ಅವರು ಈಗ ಸುಮಾರು ಒಂದು 150-160 ವರ್ಷದ ಹಿಂದೆ ಅವರ ಪೂರ್ವಜರು ಬಳ್ಳಾರಿ ಮತ್ತು ಕೋಲಾರದ ಮುಖಾಂತರ ತಮಿಳುನಾಡಲ್ಲಿ ನೆಲೆಸಿರ್ತಕ್ಕಂಥವ್ರು. ಈ ಲಿಂಗ ತಾರತಮ್ಯ, ಹೆಣ್ಣಿನ ಶೋಷಣೆ ಮತ್ತು ಇದಕ್ಕೆ ಇರತಕ್ಕಂಥ ಎಲ್ಲ ಅವಮಾನಗಳನ್ನು ಮೆಟ್ಟಿ ನಿಂತು ಹೋರಾಟ ಮಾಡಿರ್ತಕ್ಕಂಥ ಜ್ಯೋತಿಬಾ ಫುಲೆಯವರು, ಪೆರಿಯಾರ್ ರಾಮಸ್ವಾಮಿ ನಾಯ್ಕರವರು, ಶಾಹು ಮಹಾರಾಜರವರು, ಶ್ರೀ ನಾರಾಯಣ ಗುರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು, ಇಂಥವ್ರು ಎಲ್ಲ ಸಾಲಿನಲ್ಲಿ ಬರ್ತಕ್ಕಂಥ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥವ್ರು. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡೋದ್ರ ಮುಖಾಂತರ, ಅವರ ಹೋರಾಟಗಳಿಗೆ ತಮ್ಮ ಬೆಂಬಲವನ್ನು ಕೊಡೋದ್ರ ಮುಖಾಂತರ. ಯಾಕಂದರೆ ಗಾಂಧೀಜಿಯವರನ್ನು ಒಂದು ಸಂದರ್ಭದಲ್ಲಿ ದೇವಸ್ಥಾನ ಪ್ರವೇಶ ಬಂದಾಗ ಗಾಂಧೀಜಿಯವರು ರಾಜಾಜಿಯವರು ಏನು ರಾಜಗೋಪಾಲಾಚಾರಿ ಅವರು ವಿರೋಧ ಮಾಡಿದಾಗ ಅವರನ್ನು ಕೂಡ ಧಿಕ್ಕರಿಸಿ ದೇವಸ್ಥಾನ ಪ್ರವೇಶವನ್ನು ಮಾಡ್ತೀವಿ ಅನ್ನೋಂಥ ಒಂದು ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಆಗ ಅವರನ್ನು ಜೈಲಿಗೆ ಕಳಿಸ್ತಕ್ಕಂಥ ಒಂದು ಜೈಲು ಸೆರೆವಾಸವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಆ ಸೆರೆವಾಸ ಅನುಭವಿಸಿದ್ರೂ ಕೂಡ ಅವರು ಹೋರಾಟವನ್ನು ಮುಂದುವರಿಸ್ಕೊಂಡು ಇವತ್ತು ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅನ್ನೋಂಥ ಒಂದು ಹೆಸರಿನ ಕೀರ್ತಿ ಪತಾಕೆಯನ್ನು ಆರಿಸೋ ಮುಖಾಂತರ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಈ ವೇದಿಕೆಯಲ್ಲಿ ಇರೋದ್ರಿಂದ ನಾನು ಪ್ರಾಸ್ತಾವಿಕವಾಗಿ ಈ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಒಂದು ಆಕಸ್ಮಿಕವಾಗಿ ನಾವು ಒಂದಿಷ್ಟು ಸಮಾನ ಮನಸ್ಕರು ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ಮಾಡಿದ್ವಿ. ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರು ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಅವ್ರದ್ದೆಲ್ಲ ದೊಡ್ಡ ಒಂದು ಸಂಘಟನೆಗಳು ಬೇರೆ ಬೇರೆ ಕಡೆಗೆಲ್ಲ ಇದ್ದಾವೆ. ಸಮಾನ ಮನಸ್ಕರ ಸೇರ್ಕೊಂಡು ಒಂದು ಚರ್ಚೆ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಒಟ್ಟಾಗಿ ಈ ದಾವಣಗೆರೆಯಲ್ಲಿ ಇದನ್ನು ಒಂದು ಸ್ವಲ್ಪ ಪ್ರಬುದ್ಧಮಾನಕ್ಕೆ ತರಬೇಕು ಅನ್ನೋ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ ನಾವು ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಕುಲ ಎಮ್ಮುವ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ ನಾವು ಹಾಡ ಬರೆಯುತ್ತೇವ ಕುಲ ಎನ್ನುವ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವ
ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ನಮ್ಮ ಬಾಳಿನ ರಕ್ತಗಾಲಿನ ಹಾಡ ಬರೆಯುತ್ತೇವ, ನಾಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಮನಸ್ಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಮನಸ್ಸ ಕಟ್ಟುತ್ತೇವ.